ಕನ್ನಡದ ಕುಲಕೋಟಿಗೆ ಈ ನಿಮ್ಮ ಮನೆ ಮಗ ಶಿವರಾಜ್ KR ಪೇಟೆ ಹಾಗೂ ನಿಮ್ಮ ಅಂಕಿತಾ ಗೌಡ ಮಾಡುವ ಸಾದರ ಪ್ರಣಾಮಗಳು. 3 ಗಂಟುಗಳೇ ಪರ್ಮನೆಂಟ್, ಅದೇ ಈ ನೆಲದ ಸೆಂಟಿಮೆಂಟ್ ಅಂತ ಹೇಳ್ತಾ 7 ಜನ್ಮದ ಕಮಿಟ್ಮೆಂಟ್ ಕೊಟ್ಟಿರುವಂತಹ ಸತಿಪತಿಗಳ ಸಪ್ತಪತಿಯ ಕಥೆಯೇ ಆದರ್ಶ ದಂಪತಿಗಳು. ಪವರ್ಡ್ ಬೈ ಆಚಿ ಸಾಂಬಾರ್ ಪುಡಿ ಮತ್ತು ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ನಾವಿವತ್ತು ಬಂದಿರೋದು ಕರ್ನಾಟಕದ 2ನೇ ಅತಿ ದೊಡ್ಡ ಜಿಲ್ಲೆ ಆಗಿರ್ತಕ್ಕಂತಹ ಬೆಳಗಾವಿಗೆ ಬಂದಿದೀವ್ರಿ. ಸೊ ಇನ್ಯಾಕ್ ತಡ, ಕಾರ್ಯಕ್ರಮನ ಶುರು ಮಾಡೋಣ. ಸೊ ಸೆಲೆಕ್ಟ್ ಆಗಿರುವಂತಹ ಜೋಡಿಗಳನ್ನ ಕರೆಯುವಂತಹ ಸಮಯ. ನಮ್ಮ ಮೊದಲನೇ ಜೋಡಿ ಐಶ್ವರ್ಯ ಹಾಗೂ ವಿಜಯ್ ಕುಮಾರ್. ನಮ್ಮ 2ನೇ ಜೋಡಿ ವೈಷ್ಣವಿ ಹಾಗೂ ವಿನಯ್. ನಮ್ಮ 3ನೇ ಜೋಡಿ ಪೂಜಾ ಹಾಗೂ ರಾಹುಲ್. ನಮ್ಮ ಕೊನೆಯ ಜೋಡಿಯ ಹೆಸರು ವಿನುತಾ ಸದಾಶಿವ್. ಓಕೆ, 4 ದಂಪತಿಗಳು ವೇದಿಕೆ ಮೇಲೆ ಬಂದಾಗಿದೆ. ಈಗ ಅವರನ್ನ ಕಿರು ಪರಿಚಯ ಮಾಡ್ಕೊಳ್ಳುವಂತ ಸಮಯ. ಐಶ್ವರ್ಯ, ವಿಜಯ್ ಕುಮಾರ್, ಎಲ್ಲಿಂದ ಬಂದಿದ್ದೀರಾ, ಏನ್ ಮಾಡ್ಕೊಂಡಿದ್ದೀರಾ? ಸರ್, ನನ್ನ ಹೆಸರು ವಿಜಯ್ ಕುಮಾರ್. ನಾನು ಪ್ರಾಪರ್ ಬೆಳಗಾವಿಯಿಂದ ಬಂದಿದ್ದೀನಿ. ಪ್ರಾಪರ್ ಬೆಳಗಾವಿ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಲೀಡ್ ಇಂಜಿನಿಯರ್ ಆಗಿ MNC ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಇವಾಗ 4 ಮಂತ್ ಆಯ್ತು ಸರ್. 4 ಮಂತ್, 4 ತಿಂಗಳು. 4 ತಿಂಗಳು. ಐಶ್ವರ್ಯ, ತಾವು? ನನ್ನ ಹೆಸರು ಐಶ್ವರ್ಯ ವಿಜಯ್ ಕುಮಾರ್ ಅಂತ. ನಾವು ಪ್ರಾಪರ್ ಬೆಲ್ಗಾಮಿಂದಾನೆ. ನನ್ನ ಮನೆಯಲ್ಲಿ ವರ್ಕ್ ಮಾಡಿ ಅಂದ್ರೆ ಮನೆ ಹೌಸ್ ವೈಫ್ ಆಗಿದ್ದೀನಿ. ಹೌಸ್ ವೈಫ್ ಕೆಲಸ ಮಾಡ್ತಿದ್ದೀರಾ? Yes. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ಸರ್. ಅರೇಂಜ್ ಮ್ಯಾರೇಜ್. Yeah. ಇಂಜಿನಿಯರ್ ಅಂತ ಮದುವೆ ಮಾಡ್ಕೊಟ್ರ? ಹಂಗಂತೇನಿಲ್ಲ, ಮತ್ತೆ ಬಿಕಾಸ್ ಆಫ್ ದರ್ ಸಿಂಪ್ಲಿಸಿಟಿ. ಓ, ಸಿಂಪ್ಲಿಸಿಟಿ. ಒಳ್ಳೇದಾಗ್ಲಿ, ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು. ಮುಂದಿನ ಜೋಡಿ ವೈಷ್ಣವಿ, ವಿನಯ್ ಅವರೇ, ಎಲ್ಲಿಂದ ಬಂದಿದ್ದೀರಾ? ನಮ್ದು ಬೆಳಗಾವಿ ಸರ್. ನಮ್ ಪ್ರಾಪರು ಮಾಲಿಂಗ್ಪುರ ಸರ್. ಯಾವುದು? ಮುದೋಳ್ ಮಾಲಿಂಗ್ಪುರ. ಮುದೋಳ್ ಮಾಲಿನ್. ಹಾ ಸರ್. ಏನ್ ಮಾಡ್ಕೊಂಡಿದ್ದೀರಾ ತಾವು? ನಾವು ಹೌಸ್ ವೈಫ್ ಸರ್. ಹೌಸ್ ವೈಫ್. ಹಾ ಸರ್. ಸರ್? ಹಾ ಸರ್, ನಾನು SBI ಲೈಫ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಸೀನಿಯರ್ ಅಸೋಸಿಯೇಟ್ ಅಂತ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಹೌದು. ಹೆಂಗಿದೆ ಮದುವೆ ಲೈಫು? ಚೆನ್ನಾಗಿದೆಯಾ? ಹಂಗ ಅನ್ನಿಸ್ತಾ ಇಲ್ಲ ಸರ್ ನಿಮ್ಮನ್ನ ನೋಡಿದ್ರೆ. ಕರೆಕ್ಟಾಗಿ ಹೇಳಿ ಸರ್, ಹೆಂಗಿದೆ ಸರ್ ಮದುವೆ ಲೈಫು? ಎಲ್ಲ ಚೆನ್ನಾಗಿದೆ. ಇನ್ನು ಹತ್ರಕ್ಕೆ ಬಂದ್ರೆ ಇನ್ನೂ ಕಮ್ಮಿಯಾಗಿ ಮಾತಾಡ್ತಾರಲ್ಲಪ್ಪ. ಯಾಕಾರ ಮದುವೆ ಆಗ್ಬಿಟ್ಟು ಅನ್ನೋ ರೇಂಜಿಗೆ ಇದ್ದೀರಾ ನೀವು? ಇಲ್ಲ, ಹಂಗೇನು. ನಾವೆಲ್ಲ ಒಂದು ಟೀಮು ಸರ್. ಈಗ ಅದು ತಲೆಯಲ್ಲಿ ನಮ್ಮ ಟೀಮ್ ಇವು. ಆನೆ ಹೊಡೆದಿದ್ದೀವಿ ಆಗ್ಲೇ ನಾವು. ಸೊ ಮತ್ತೆ ಹೊಡಿಬೇಕು. ಸೊ ನಿಮ್ಮಲ್ಲಿ ಜೋಶ್ ಇರಬೇಕು. ಯಾಕಂದ್ರೆ ಅವ್ರ ಎದುರುಗಡೆ ಸರ್, ಈ ಸಲ ಕಪ್ ನಮ್ದೇ ಸರ್. ಈ ಸಲ ಕಪ್ ನಮ್ದೇ. ನೋಡಿ ವೈಷ್ಣವ್ರೆ, ಹಾ ಸರ್. ಹೆಂಗಿದೆ ಮದುವೆ ಲೈಫು? ಸೂಪರ್ ಸರ್. ಆಕ ಬಂತು, ಶಬಾಷ್. ನನ್ನ 2 ದಂಪತಿಗಳಿಗೆ, ನನ್ನ ತಂಡದ 2 ದಂಪತಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನನ್ನ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ನ ಪರಿಚಯ ಮಾಡಿಸುವಂತ ಸಮಯ. ಪೂಜಾ ಹಾಗೂ ರಾಹುಲ್ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಇದ್ದೇನೆ. ಓಕೆ. ನನ್ನ ಹೆಸರು ಬಂದ್ಬಿಟ್ಟು ಪೂಜಾ ಜಾಧವ್ ಅಂತ. ಪ್ರೊಫೆಷನಲ್ ಬಂದ್ಬಿಟ್ಟು ಅಡ್ವೊಕೇಟ್ ಆಗಿದ್ದೀನಿ. ಅಡ್ವೊಕೇಟ್, ಲಾಯರ್ ಮೇಡಮ್. ಮಾತಾಡಲ್ಲ, ನೀನ್ ಮಾತಾಡ್ಕೊಳಮ್ಮ. ಕಷ್ಟ ಸುಖ ಮಾತಾಡ್ಕತ್ತೀವಿ ನಮ್ಮ ಕಡೆ. ಓಕೆ ಮೇಡಮ್. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆ ಆಗಿ 2 ವರ್ಷ 6 ತಿಂಗಳಾಯ್ತು. 2 ವರ್ಷ 6 ತಿಂಗಳ ಮದುವೆ ಆಗಿ? ಹೌದೌದು. ಒಂದ್ಸಲನು ವಾದದಲ್ಲಿ ನೀವು ಗೆದ್ದಿಲ್ಲ ಅಲ್ಲ ಸರ್? ಸರ್, ನಾವು ಅದನ್ನೇ ಮಾಡಲ್ಲ ಗೆಲ್ಲಕ್ಕೆ. ಲಾಯರ್ ಹೊರಗಡೆ, ಮನೆ ಒಳಗಡೆ ಅಲ್ಲ. ಮನೆಯಲ್ಲೇ ಸತಿಪತಿ. ಹಾ, ಕರೆಕ್ಟ್ ಮೇಡಮ್. ಪತಿಯೇ ದೈವೋಭವ ಮನೆಯಲ್ಲಿ. ಪತಿಯೇ ದೈವೋಭವ. ಪರಮ ದೈವ. ಹೌದು. ಸರ್, ನಿಮ್ದು ಲವ್ ಮ್ಯಾರೇಜ್? ಆಬ್ವಿಯಸ್ಲಿ ಲವ್ ಮ್ಯಾರೇಜ್. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಮೇಡಮ್ ನಮ್ದು. ಇದು ಮೋಸ್ಟ್ಲಿ ಅವ್ರು ಲವ್ ಮಾಡಿದ್ರು, ಇವ್ರು ಅರೇಂಜ್ ಆಗ್ಲೇಬೇಕಾಯ್ತು. ಹೌದೌದು, ಕರಿ ಕೊಟ್ಟು ಹಾಕ್ಬಿಟ್ಟು ಮದುವೆ ಇಲ್ಲ ಇಲ್ಲ, ಇಬ್ರು ಲವ್ ಮಾಡಿ ಮದ್ವೆ ಆಗಿದ್ದು. ಒಂದ್ ಕಡೆಯಿಂದಲ್ಲ ಮೇಡಮ್. ಅದನ್ನು ಇಲ್ಲ ಇಲ್ಲ, ನಾವು ಲವ್ ಮಾಡೇ ಮದ್ವೆ ಆಗಿದ್ದು, ಒಂದ್ ಕಡೆಯಿಂದ ಆಗಿಲ್ಲ. ಮುಂದಿನ ಜೋಡಿ
ವಿನುತಾ ಹಾಗೂ ಸದಾಶಿವ್ ಅವರು ಎಲ್ಲಿಂದ ಬಂದಿದ್ದೀರಾ? ನಾವು ಪ್ರಾಪರ್ ಬೆಳಗಾಂದಿಂದ ಬಂದಿದ್ದೀನಿ. ಹಾ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಪೇಂಟ್ ಬಿಸ್ನೆಸ್ ಇದೆ ನಂದು. ಬಿಸ್ನೆಸ್ ಮ್ಯಾನ್. Yes. ಓಕೆ. ನನ್ನ ಹೆಸರು ವಿನುತಾ ಸದಾಶಿವ್ ಕೋರಿಮಠ್ ಅಂತ. ನಾ ಹೌಸ್ ವೈಫ್. ಹೌಸ್ ವೈಫ್. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 4 ವರ್ಷ ಆಯ್ತು. 4 ವರ್ಷ. ಲವ್ ಮ್ಯಾರೇಜ್? ಹೌದು. Love marriage. ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ಅವರು ಫುಲ್ ಡಿಂಪಲ್ ತೋರ್ಸ್ಕೊಂಡು 4 ವರ್ಷ ಆಯ್ತು ಅಂದಾಗ್ಲೇ ಗೊತ್ತಾಯ್ತು ನಂಗೆ ಲವ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು. ಓಕೆ, ಈಗ 4 ದಂಪತಿಗಳು ವೇದಿಕೆ ಮೇಲೆ ಬಂದಾಯ್ತು, ಅವರ ಕಿರು ಪರಿಚಯ ಕೂಡ ಆಯ್ತು, ಸಖತ್ ಜೋಶಲ್ಲಿದ್ದಾರೆ ಎಲ್ರು. ಇನ್ಯಾಕ್ ತಡ, ಕಾರ್ಯಕ್ರಮನ ಶುರು ಮಾಡ್ಬಿಡೋಣ. ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತು ಉಳಿದವರು ಕಣ್ಣಂತೆ. ಓಕೆ ಅಧ್ಯಕ್ಷರೇ, ಬರ್ಲಿ ನಮ್ಮ ಮೊದಲನೇ ಪ್ರಶ್ನೆ. ಗಂಡಸರನ್ನ ಯಾವ ಯಾವ ವಿಷಯದಲ್ಲಿ ನಂಬೋದಕ್ಕೆ ಆಗೋದಿಲ್ಲ? ಗಂಡಸರನ್ನ ಹೆಂಗಸರು ಎಲ್ಲಾ ವಿಷಯದಲ್ಲೂ ನಂಬಲ್ಲ. ನಂಬಕ್ಕಾಗಲ್ಲ. ಅಲ್ಲೇ Okay. ನಂಬಕ್ಕಾಗಲ್ಲ ಅಂದ್ರೆ ನಂಬಲ್ಲ ಅವ್ರು ಯಾವ್ದ್ರಲ್ಲೂ. ಆಯ್ತು, ನೋಡೋಣ ಅಧ್ಯಕ್ಷರೇ. ಆಪ್ಷನ್ಸ್ ಪ್ಲೀಸ್. ಟೈಮ್ ವಿಷಯದಲ್ಲಿ, ನಿರ್ಧಾರ ತೆಗೆದುಕೊಳ್ಳುವ ವಿಷಯದಲ್ಲಿ, ದುಡ್ಡು ಕಾಸಿನ ವಿಚಾರದಲ್ಲಿ, ಆಣೆ ಪ್ರಮಾಣದಲ್ಲಿ. ಈಗ ಐಶ್ವರ್ಯ ವಿಜಯ್ ಕುಮಾರ್ ಯಾವ ಉತ್ತರ? ಟೈಮ್ ವಿಷಯದಲ್ಲಿ. 4 ತಿಂಗಳಿಗೆನೆ ಮನೆಗೆ ಟೈಮ್ ಕರೆಕ್ಟ್ ಆಗಿ ಬರ್ತಾ ಇಂಜಿನಿಯರ್ ಇಲ್ಲ. ಕಣಮ್ಮ ಅವರು, ಕೆಲಸ ಮಾಡ್ತಿರ್ತಾರೆ. So, ಹಂಗಂತಲ್ಲ, ಓ, ತುಂಬಾ so? ಕೆಲ್ಸ ಅಲ್ವಾ, ಜರ್ನಿನೂ ದೂರ ಆಗುತ್ತೆ. ಸೊ ಪ್ರಾಪರ್ ಟೈಮಿಗೆ ಬರಕ್ ಆಗಲ್ಲ. ಬರಕ್ಕಾಗಲ್ಲ. ಆಮೇಲೆ ಯಾಕಮ್ಮ ಅವ್ರನ್ನ ನಂಬೋದಿಲ್ಲ ಆ ವಿಷಯದಲ್ಲಿ? ಅಂದ್ರೆ ನಾವ್ ಹೇಳಿ ಟೈಮಿಗೆ ಬರ್ಬೇಕಲ್ವಾ ಅವ್ರುನು. ನೀವೇ ಹೇಳ್ತೀರಾ ಪಾಪ ದೂರ ಇರ್ತಾರೆ, ಲೇಟ್ ಆಗಿ ಬರ್ತಾರೆ, ಏನು ಮಾಡಕ್ಕಾಗಲ್ಲ ಅಂತ. ಆದ್ರೂ ಟೈಮಿಗೆ ಸರಿಯಾಗಿ ಬರ್ಬೇಕಲ್ವಾ? ಹೌದು, ಮತ್ತೆ ಕೇರ್ ಮಾಡ್ತೀವಲ್ವಾ ಅವ್ರಿಗೆ. ಸೊ ಈಗ ಒಂದು 10 ನಿಮಿಷದಲ್ಲಿ ಬರ್ತಾರೆ ಅಂತಂದ್ರೆ ಎಷ್ಟ್ ಲೇಟ್ ಮಾಡ್ತಾರೆ? ಮೇ ಬಿ ಹಾಫ್ ಎನ್ ಅವರ್. ಗಂಡ್ ಮಕ್ಳದ್ದು ಅದೊಂದು ಪ್ರಾಬ್ಲಮ್. ಹಾಫ್ ಅನ್ ಅವರ್ ಲೇಟ್ ಅಂದ್ರೆ ಹಾಫ್ ಅನ್ ಅವರ್ ಲೇಟ್ ಅಂತ ಹೇಳ್ಬೇಕು. 5 ನಿಮಿಷ ಅಂತ ಹೇಳಿ 1 ಅವರ್ ಲೇಟ್ ಬರ್ಬಾರ್ದು ಅಲ್ವಾ? ಹೌದು. ಆಯ್ತು, ಓಕೆ, ನಿಮ್ಮ ಉತ್ತರ ಅದು. ವೈಷ್ಣವಿ ವಿನಯ್ ಅವರೇ, ಸರ್ ಟೈಮ್ ವಿಷಯದಲ್ಲಿ ಸರ್. ನೀವ್ ಯಾಕೆ ಸರ್ ಟೈಮ್? ಈ ಟೀಮ್ ಅವ್ರದ್ದು ಇತಿಹಾಸ ಇದೆ, ಯಾವಾಗ್ಲೂ ಕಾಪಿ ಹೊಡಿಯೋದು. ಅಮ್ಮ ನಮ್ ಕಡೆ ಜಾಸ್ತಿ ಇರಲಿಲ್ಲ, ಅಲ್ಲೇ ಜಾಸ್ತಿ ಇದ್ದಿದ್ದು ಆ ಕಡೆ ನಿಮ್ ಟೀಮಲ್ಲಿ. ಟೈಮ್ ವಿಷಯದಲ್ಲಿ ಯಾವಾಗ್ಲೂ ನಂಬಕ್ಕಾಗಲ್ಲ ಸರ್. ಯಾಕೆ ಸರ್? ಆಫೀಸಿಂದ ಬರುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಹೆಚ್ಚೇನು ಕಡಿಮೆ ಏನು sir? ಅಲ್ವಾ? ಇಲ್ಲ ಸರ್, ಯೂಶಲಿ ಬೇಗನೆ ಬರ್ತಾರೆ. ಮಂತ್ ಎಂಡ್ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಮಂತ್ ಎಂಡ್ ಸಂಬಳ ಬಂದಿರುತ್ತೆ ಮೇಡಮ್, ಅವಾಗ ಹೋಗಿ ಎಲ್ಲ ಕೆಲಸಗಳಿರ್ತವೆ. ಈಗ ಮಂತ್ ಎಂಡ್ ಅಲ್ಲಿ ನಿಮ್ ಮನೆಗೆ ಲೇಟ್ ಆಗಿ ಬಂದ್ರು ಅಂತ ಇಟ್ಕೊಳ್ಳಿ, ಏನೋ ನಿಮ್ಗೋಸ್ಕರನೇ ಸಂಬಳ ಬಂದಿದೆ, ವೈಫ್ಗೆ ಒಂದು ಗಿಫ್ಟ್ ತಗೊಂಡು ಹೋಗೋಣ, ಚಿಕ್ಕದು ಹೂವ ತಗೊಂಡು ಹೋಗೋಣ ಅಂತ ಮಾರ್ಕೆಟ್ಗೆ ಎಲ್ಲ ಹೋಗ್ಬಿಟ್ಟು ಬಂದಿರ್ತಾರೆ. ಕರೆಕ್ಟ್. ಅದೊಂದೇ ವಿಷಯಕ್ಕೆ ಯಾಕೆ ಅಲ್ವಾ ಸರ್? ಕರೆಕ್ಟ್. ಓಕೆ, ನಿಮ್ಮ ಉತ್ತರನು ಸೇಮಾ? ಸೇಮ್ Lock ಸರ್. ಮಾಡೋಣ. ಲಾಕ್ ಸರ್. ಪೂಜಾ ಹಾಗೂ ರಾಹುಲ್ ಅವರೇ, ದಯವಿಟ್ಟು ನನ್ನ ಉಳಿಸೋಂತ ಕೆಲಸ ಮಾಡಿ, ಒಳ್ಳೆ ಉತ್ತರ ಕೊಡಿ. ನಮ್ದು ಉತ್ತರ ಬಂದ್ಬಿಟ್ಟು ಮೇಡಮ್ ಆಣೆ ಪ್ರಮಾಣದಲ್ಲಿ. ಆಣೆ ಪ್ರಮಾಣದಲ್ಲಿ. ಓಕೆ, ನಿಮ್ ಮನೇಲೂ ಯಜಮಾನ್ರು ನಿನ್ನ ಆಣೆ ಕಣೆ ಅಂತ ಹೇಳ್ತಿರ್ತಾರೆ ಎಲ್ಲದಕ್ಕೂ. ಒಂದೊಂದ್ಸಲ ಯಾವಾಗಾದ್ರು ಹೇಳ್ತಿರ್ತಾರೆ. ಹಾ, ಹೇಳ್ತಿರ್ತಾರೆ. ಯಾರ ಮೇಲೆ ಆಣೆ ಇಡ್ತಾರೆ? ನನ್ ಮೇಲೆನೆ. ನಿನ್ ಮೇಲೆ ಇಡ್ತಿರ್ತಾರೆ. ನಿನ್ನಾನೆ ಕಣೆ ಮರ್ತ್ ಬಂದ್ಬಿಟ್ಟೆ. ನಿನ್ನ ಆಣೆ ಏನಾದ್ರೆ ಕಣೆ ತರಕ್ ಹೇಳಿದ್ರೆ ಮರ್ತ್ ಬಂದೆ. ನಿನ್ನಾನೆ ಕಣೆ ತರೋದ್ ಮರ್ತ್ ಬಿಟ್ಟೆ, ನಾಳೆ ಖಂಡಿತ ತಂದ್ಕೊಡ್ತೀನಿ, ಈ ತರ. ಸರ್, ನಿಜವಾಗ್ಲೂ ಮರ್ತಿರ್ತೀರಾ? ಸಮ್ಟೈಮ್ಸ್ ಆಗತ್ತೆ. ಸಮ್ಟೈಮ್ಸ್ ಆಗುತ್ತೆ. ಲಾಯರ್ಗಳ ಹತ್ರ ಆಣೆ ಪ್ರಮಾಣ ನಡೆಯಲ್ಲ ಸರ್. ಅದಕ್ಕೆ ಅದನ್ನೇ ಆನ್ಸರ್ ಚಾಯ್ಸ್ ಮಾಡ್ಕೊಂಡಿದ್ದು ಸರ್. ನೀವು ಸತ್ಯವನ್ನ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ ಅಂತೆಲ್ಲ ಹೇಳಿಸ್ತೀರಾ? ಹೇಳಿಸ್ತೀವಿ ಮೇಡಮ್, ಮನೇಲೆಲ್ಲ ಹೇಳ್ಸಲ್ಲ. ನೀವು ಕೇಳಿಲ್ಲ, ಮನೇಲಿ ಅಥವಾ ಕೋರ್ಟ್ ಅಂತ ಕೇಳಿಲ್ವಲ್ಲ, ಹಾ. ಅದಕ್ಕೆ. ಸರ್, ಪ್ರೊಫೆಷನ್ ಗೊತ್ತಿದೆ, ಲವ್ ಮಾಡಿದ್ರ? ಪ್ರೊಫೆಷನ್ ಆ ನಂತರ ಬಂತು. ಆಮೇಲೆ ಬಂತ? ಪೈಲ ಗುರ್ತಿದ್ರೆ ಅದೇ ಉತ್ತರ ಲಾಕ್ ಮಾಡೋದಾ? ಹೌದೌದು. ಮುಂದಿನ ದಂಪತಿ ಟೈಮ್ ವಿಷಯದಲ್ಲಿ. ಫಸ್ಟ್ ಒನ್. ಟೈಮ್ ವಿಷಯದಲ್ಲಿ ಅವ್ರು ಹೇಳಿದ್ನೆ ನೀವು ಹೇಳ್ತಾ ಇಲ್ಲ, ಇದ್ದೀರಾ. ಅವ್ರು ಇಲ್ಲ ಇಲ್ಲ, ಹೇಳಿದ್ರಲ್ಲ. ನಾವು ಫಸ್ಟ್ ಕನ್ಫರ್ಮ್ ಇದ್ವಿ ಅದೇ ಅಂತ. ಏನಂತ ಹೇಳೋರೆ ಮೇಡಮ್ ಟೈಮ್? ಟೈಮ್ ಸರಿಯಾಗಿ ಬರಲ್ಲ. ಹಾ. ಈಗ ಊಟಕ್ಕೆ ಕರೆದಿರ್ತೀವಿ, ಹಾ. ಮನೆಗ್ ಬನ್ನಿ ಊಟಕ್ಕೆ ಟೈಮ್ ಆಯ್ತು 2 ಗಂಟೆಗೆ ಅಂತ. ಅವ್ರು ಬರಲ್ಲ, 3:30 4 ಗಂಟೆಗೆ ಬರ್ತಾರೆ. ಬಂದ್ ಮನೇಲೆ ಊಟ ಮಾಡ್ತಿರ್ತಾನೆ. ಬರ್ತಾರೆ ಮನೇಲಿ. ಊಟ ಮಾಡ್ತಾರೆ. ಚೆನ್ನಾಗಿ ಅಡಿಗೆ ಮಾಡಿರ್ತೀವಲ್ಲ, ಅದಕ್ಕೆ ಬಂದು ಊಟ ಮಾಡ್ತಾರೆ. ಈಗ ಚೆನ್ನಾಗಿ ಮಾಡಿರೋ ಅಡಿಗೆನೆ ಲೇಟ್ ಆಗಿ ಬಂದವರು ತಿಂತಿರ್ತಾನೆ. ಅವ್ರು ಏನ್ ಮಾಡೋದು, ನಾವು ಮಾಡಿದ್ದೆಲ್ಲ ಅವ್ರು ಊಟ ಮಾಡ್ಬೇಕಲ್ವಾ, ಮತ್ತೆ ಅವ್ರು ಬಿಸಿ ಮಾಡಿದಾಗ ಕರೆದಿರ್ತೀವಿ, ಅವ್ರು ಬರಲ್ಲ. ಅಲ್ಲ ಮೇಡಮ್, ಒಂದ್ ಅರ್ಥ ಮಾಡ್ಕೊಳ್ಳಿ, ಹಾ. ಗಂಡ 2 ಗಂಟೆಗೆ ಬರಕ್ ಹೇಳಿರ್ತೀರ, 3 ಗಂಟೆಗೂ ಏನೋ ಕೆಲಸದ ನಿಮಿತ್ತ 3 ಗಂಟೆಗೋ 4 ಗಂಟೆಗೋ ಬರ್ತಾರೆ ಅಂತಂದ್ರೆ, ಅವ್ರ ಆ ಟೈಮಲ್ಲಿ ಹೊರಗಡೆ ಏನಾರ ತಿಂದ್ರೆ ಓಕೆ, ಹೊರಗಡೆ ಯಾಕೆ ತಿಂತೀಯ ಅಂತ. ಅವ್ರು ಹಸ್ಕೊಂಡಿದ್ರು ಮನೇಲಿ ನಾನು ಹೆಂಡತಿ ಮಾಡಿದಾಳೆ, ಅಲ್ಲೇ ಹೋಗಿ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಊಟ ಮಾಡ್ತಾರಲ್ಲ, ಅದು ಒಳ್ಳೇದಲ್ವಾ? ಒಳ್ಳೇದು ಒಳ್ಳೇದು ಅದನ್ನೇ ಟೈಮಿಗೆ ಕರೆಕ್ಟ್ ಆಗಿ ಬಂದ್ ತಿಂದ್ರೆ ಬಿಸಿ ಬಿಸಿ ಊಟ ಸಿಗುತ್ತಲ್ವಾ? ಸಿಗುತ್ತಲ್ಲ. ಕೆಲಸ ಯಾರು ಮಾಡೋರು? ಕೆಲಸ ಯಾರು ಮಾಡೋರು? ಅವಾಗ್ತಾ ಇದಾರೆ ನನಗೆ ಕೆಲಸ ಯಾರು ಮಾಡೋದು? ಹೌದಲ್ವಾ?
ಓಕೆ ನೀವೊಂದು ಅಂದ್ರೆ ದುಡ್ಡು ಯಾವುದು Time ಟೈಮ್ ವಿಚಾರದಲ್ಲಿ 1 2 3 ಟೈಮು ನೋಡೋಣ. ನೀವು ಕೊಟ್ಟಿರೋ ಉತ್ತರನ ಲಾಕ್ ಮಾಡ್ತೀವಿ. ಅಧ್ಯಕ್ಷರೇ, ಸರಿಯಾದ ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸ್ಬಿಡ್ತೀವಿ. ಆಣೆ ಪ್ರಮಾಣದಲ್ಲಿ ಟಾಪ್ 1 ಉತ್ತರ, ದುಡ್ಡು ಕಾಸಿನ ವಿಚಾರದಲ್ಲಿ ಟಾಪ್ 2 ಉತ್ತರ, ಟೈಮ್ ವಿಷಯದಲ್ಲಿ ಟಾಪ್ 3 ಉತ್ತರ, ನಿರ್ಧಾರ ತೆಗೆದುಕೊಳ್ಳುವ ವಿಷಯದಲ್ಲಿ ಟಾಪ್ 4ನೇ ಉತ್ತರ. ಲಾಯರ್ ಸಾಹೇಬರು ಮಿಸ್ ಆಗಕ್ ಚಾನ್ಸೇ ಇಲ್ವಲ್ಲ. ಲಾಯರ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಈ ಪ್ರಶ್ನೆಗೆ ಯಾರ್ಯಾರಿಗೆ ಎಷ್ಟು ಅಂಕಗಳು ಸಿಕ್ಕಿದೆ ಅಂತ ನೋಡುವಂತ ಸಮಯ. ಐಶ್ವರ್ಯ ಹಾಗೂ ವಿಜಯ್ ಕುಮಾರ್ ಅವ್ರಿಗೆ ಸಿಗ್ತಾ ಇದೆ 50 ಅಂಕಗಳು. ಓಕೆ, ವೈಷ್ಣವಿ ಮತ್ತು ವಿನಯ್ ಅವ್ರಿಗೆ ಸಿಗ್ತಾ ಇದೆ 50 ಅಂಕಗಳು. ನಮ್ಮ ಲಾಯರ್ ಸಾಹೇಬ್ರ ಕುಟುಂಬಕ್ಕೆ ಸಿಗ್ತಾ ಇದೆ 100 ಅಂಕಗಳು. ಹಾಗೂ ವಿನುತಾ ಸದಾಶಿವ್ ಅವ್ರಿಗೆ ಸಿಗ್ತಾ ಇದೆ 50 ಅಂಕಗಳು. ಅಧ್ಯಕ್ಷರೇ, ಮುಂದಿನ ಪ್ರಶ್ನೆ ತೋರಿಸ್ಬಿಡಿ. ಹೆಂಗಸರು ಯಾವ ವಿಷಯಕ್ಕೆ ಜೆಲಸ್ ಆಗ್ತಾರೆ? ಸಖತ್ತಾಗಿದೆ ಈ ಪ್ರಶ್ನೆ. ಆಪ್ಷನ್ಸ್ ಪ್ಲೀಸ್. ಪಕ್ಕದ ಮನೆಯವರು ತಮ್ಗಿಂತ ಮುಂಚೆ ಏನಾದ್ರೂ ತಂದಾಗ, ಗಂಡ ಬೇರೆ ಹೆಂಗಸರ ಜೊತೆ ಮಾತಾಡಿದಾಗ, ಬೇರೆಯವರ ಅಡುಗೆ ಹೊಗಳಿದಾಗ, ಬೇರೆಯವರು ನಮ್ಮಂತೆಯೇ ರೆಡಿಯಾಗಿದ್ದಾಗ. ಈಗ ವೈಷ್ಣವಿ ವಿನಯ್ ಅವರೇ, ನೀವು ಹೇಳ್ಬೇಕು. ಗಂಡ ಬೇರೆ ಹೆಂಗಸರ ಜೊತೆ ಮಾತಾಡ್ತಾರೆ. ಅವತ್ತಿಂದ ತಾವು ಮಾತಾಡೋದೇ ಬಿಟ್ಬಿಟ್ಟಿದ್ದೀರಾ ಸರ್. ನೀವ್ ಯಾವತ್ ಬೇರೆಯವ್ರ ಜೊತೆ ಮಾತಾಡಿದಾಗ ಇವ್ರು ಜಲಸ್ಬಿಟ್ರೆ ಅವತ್ತಿಂದನೇ ಬಿಟ್ಬಿಟ್ಟಿದ್ದೀರಾ ನೀವು. ಅವ್ರು ಯಾವತ್ತೂ ಆ ತರ ಇದನ್ನಿಲ್ಲ ಮಾತಾಡಿಲ್ಲ ಸರ್. ಮಾತಾಡಿಲ್ಲ. ಓಕೆ, ನಿಮ್ ಉತ್ತರ ಅಂದ್ರೆ ಗಂಡ ಬೇರೆ ಹೆಂಗಸ್ರ ಜೊತೆ ಮಾತಾಡಿದಾಗ. ಲಾಕ್. ಪೂಜಾ ಹಾಗೂ ರಾಹುಲ್ ದಂಪತಿ, ಗಂಡ ಬೇರೆ ಹೆಂಗಸರ ಜೊತೆ ಮಾತಾಡ್ದಾಗ. ಗಂಡ ಬೇರೆ ಹೆಂಗಸರ ಜೊತೆ ಮಾತಾಡಿದಾಗ ಕೇಸ್ ಹಾಕ್ತಾರೆ ಇವ್ರು ಬಿಟ್ರೆ. ಅಲ್ವಾ ಮೇಡಮ್? ಅಲ್ವಾ ಸರ್? ಎಕ್ಸಾಕ್ಟ್ಲಿ. ಕೇಸೆಲ್ಲ ಎಕ್ಸಾಕ್ಟ್ಲಿ. ಯಾವತ್ತಾರು ಹೇಳಿದಾರ ಹಿಂಗೆ ಮಾಡ್ತಾ ಇರಿ, ಯಾವ ಕೇಸ್ ಹಾಕ್ತೀನಿ ಗೊತ್ತಾ ಅಂತ? ಇಲ್ಲ, ಹಾಗೇನು ಇವಾಗ ಹೇಳಿಲ್ಲ. ಶಿ ಸ್ಟ್ರಾಂಗ್. ಶೀ ಸ್ಟ್ರಾಂಗ್. ಹಾಗಾದ್ರೆ ಗಂಡ ಬೇರೆ ಹೆಂಗಸರ ಜೊತೆ ಮಾತಾಡಿದಾಗ ಲಾಕ್ ಮಾಡೋದು ಆನ್ಸರ್. ಹೌದು. ವಿನುತಾ ಸದಾಶಿವ್ ಜೋಡಿ. 3rd ಒನ್, ಬೇರೆಯವರ ಅಡಿಗೆ ಹೊಗಳಿದಾಗ. ಓ, ಇದಾಗಿದೆ ನಿಮ್ಗೆ ಎಕ್ಸ್ಪೀರಿಯನ್ಸ್. ಅವ್ರು ಅಷ್ಟ್ ಚೆನ್ನಾಗಿ ಅಡ್ಗೆ ಮಾಡುವಾಗ, ಬಿಸಿ ಬಿಸಿ ಮಾಡಿ ನಿಮಗೆ ಬಡಿಸುವಾಗ ಬೇರೆಯವ್ರದ್ದು ಏನ್ ರುಚಿ ನಿಮಗೆ? ಎಲ್ಲರೂ ಎಲ್ಲದರಲ್ಲೂ ಪರ್ಫೆಕ್ಟ್ ಇರಂಗಿಲ್ಲ. ಹೌದಲ್ಲ? ಅಲ್ಲಮ್ಮ, ದಿನ ಮನೇಲೆ ತಿಂತಾ ಇರ್ತೀವಿ, ಹೊರಗಡೆ ಯಾರೋ ತಂದು ತಿನ್ಸಿದ್ರು ಅಂತಂದಾಗ ಚೆನ್ನಾಗೈತೆ ಅಂತ ಹೊಗಳಿದ್ರು ಜಲಸ್ ಪಡ್ತಾನೆ. ಏನ್ ಅಲ್ಲ, ಮಾಡ್ತಾರೆ? ಡೈಲಿ ನಮ್ ತಿಂದು ಅವ್ರಿಗೆ ಬೇಜಾರಾಗಿರ್ತದಲ್ಲ, ಅದಕ್ಕೆ ಸ್ವಲ್ಪ ನಾವ್ ಹಂಗೆ ಹಂಗಲ್ಲ, ಬೇರೆದವರು ಏನೋ ಅಕಸ್ಮಾತ್ ಏನೋ ಫಂಕ್ಷನ್ಸ್ ಅದು ಇದು ಇದ್ರೆ ಕೊಟ್ಟು ಕಳ್ಸಿದ್ರೆ ಇದು ಚೆನ್ನಾಗಿದೆ ಅಂತ ಅನ್ನದಂಗೆ ಅಂದ್ರೆ ಸ್ಟಾರ್ಟ್. ಏನಾಗುತ್ತೆ? ನಾವ್ ಮಾಡಿದ್ದೆಲ್ಲ ರುಚಿ ಹತ್ತಂಗಿಲ್ಲ, ಅವ್ರು ಮಾಡಿದ ರುಚಿ ಹತ್ತ ಇದೇ ಸ್ಟಾರ್ಟ್ ಆಗುತ್ತೆ. ದಿನ ನಿಮಗೆ ಹೊಟ್ಟೆ ತುಂಬಿಸ್ತೀವಿ, ನಾವು ಲೆಕ್ಕ ಇಲ್ಲ. ಕಾಮನ್ ಡೈಲಾಗ್ ಅವೆಲ್ಲ. ನೀವೇನ್ ಮಾಡ್ಬೇಕು? ದಿನ ಅಡಿಗೆ ಮಾಡ್ತಾಳೆ ಅಂತ ಅವ್ರನ್ನ ಹೊಗಳಲ್ಲ ನೀವು. ಏನ್ ದಿನ ಮಾಡ್ತಾಳೆ ಇವಳನ್ನೇನ್ ಹೊಗಳೋದು ಅಂತ. ಇನ್ನೊಂದಿನ ಕೊಟ್ಟವ್ರನ್ನ ಹೊಗಳಿದ್ರೆ ಬೇಜಾರಾಗಲ್ವಾ? ಇಲ್ಲ, ಡೈಲಿ ಹೊಗಳ್ತೀನಿ. ಅವ್ರ ಊಟದ ವಿಷಯದಲ್ಲಿ ಮಾತ್ರ ಯಾವತ್ತೂ ಹೋಗ್ಲಿಲ್ಲ. ಮೇಡಮ್, ಯಾಕೆ ಹೋಗ್ಲಲ್ಲ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೇಳಿ ಸರ್. ಅಕಸ್ಮಾತ್ ಬೇರೆ ಹೆಂಗಸ್ರು ಯಾರೋ ಅಡಿಗೆ ಮಾಡ್ಬಿಟ್ಟು ತಂದು ಕೊಟ್ಟಾಗ ಅದನ್ನ ತಿನ್ಬಿಟ್ಟು ಹೊಗಳಬಿಟ್ರೆ, ನೀವು ಹೋಗು ಅವಳು ಮಾಡಿದ್ದೆ ತಿನ್ಕೊಂಡು ಇದು ಬಿಡು ಅಂತ ಅಂದ್ರೆ ಚಾನ್ಸ್ ಸಿಕ್ತಲ್ಲ ಅಂತ. ಓಕೆ, ಉತ್ತರ ಲಾಕ್ ಮಾಡೋಣ. ಓಕೆ, ಐಶ್ವರ್ಯ ವಿಜಯ್ ಕುಮಾರ್ ಅವರೇ, ಗಂಡ ಬೇರೆ ಹೆಂಗಸರ ಜೊತೆ ಮಾತಾಡಿದಾಗ. ಎಷ್ಟ್ ಸಲ ಜಗಳ ಆಗಿದೆ? ಹಂಗೇನು ಇನ್ನುವರೆಗೂ ಆಗಿಲ್ಲ. ಆ ಥರ ಏನ್ ನೋಡಿ ಇಷ್ಟಪಟ್ವಿ ಅಂದ್ರೆ ಸಿಂಪ್ಲಿಸಿಟಿ. ಸಿಂಪ್ಲಿಸಿಟಿ. ಸಿಂಪಲ್ ಆಗಿ ಯಾರ ಹತ್ರ ಮಾತಾಡಿರ್ತೀವಿ. ಸಾಧ್ಯನೇ ಇಲ್ಲ. ಅಷ್ಟು ಜಿಲಸಿ ಇರೋದು, ಬಟ್ ಅಷ್ಟು ನಂಬಿಕೆ ಇದೆ. ನಂಬಿಕೆ ಇದೆ. ನಂಬಿಕೆ ಇದೆ. ಓಕೆ ಓಕೆ, ಎಲ್ಲ ಕೇಳಿಸ್ಕೊಳ್ಳಿ. ಈಗ ನೀವು ನಿಮ್ ಹೆಂಡತಿ ಮಾತಾಡ್ತಾ ಕೂತಿರ್ತೀರಾ, ಒಂದ್ ಫೋನ್ ಬರುತ್ತೆ, ಎದ್ದು ಹೋಗ್ತೀರಾ ಹೊರಗಡೆಗೆ, ಆ ಕಡೆ ಹುಡುಗಿ ಧ್ವನಿ ಕೇಳಿಸುತ್ತೆ ಅವ್ರಿಗೆ. ಮುಂದೆ ಕೇಳಿಲ್ವಾ ಯಾರ್ರಿ? ನಾವ್ ಎದ್ದೋಗಲ್ಲ ಸರ್, ಅಲ್ಲೇ ಮಾತಾಡ್ತೀನಿ ಸ್ಪೀಕರ್ ಇಟ್ಟು. ಇನ್ನೂವರೆಗೂ ಇನ್ನು 4 ತಿಂಗಳಲ್ವಾ? ಓಕೆ ಓಕೆ ಓಕೆ, ಮಾತಾಡ್ಬೋದು. ಯಾರಿಲ್ಲಮ್ಮ ಅಂತ ಏನ್ ಹೇಳಿದ್ರು ನಂಬ್ಕೋಬೇಕಲ್ಲ ಅವರು. ಇಲ್ಲ ಸರ್, ಹಂಗೇನಿಲ್ಲ. ಫೋನ್ ನನ್ ಮುಂದ್ಗಡೆ ಇದ್ದಾಗನೇ ಮಾತಾಡ್ತಿದ್ದಾರೆ ಅವರು. ಮಾತಾಡ್ತಾರೆ. Yes. ಓಕೆ, ಅಂಕಿತ್ ಅವ್ರೆ,
ಅಕಸ್ಮಾತ್ ನಿಮ್ ಹುಡುಗ ಈ ತರ ಮಾಡಿದ್ರೆ ಏನ್ ಮಾಡ್ತೀರಾ? ಈ ಶರತ್ ಋತು ಯಾವಾಗ ಶುರುವಾಗುತ್ತೆ ಅಂತ. ಈಗ ಬೇರೆಯವರು ನಮ್ಮಂತೆ ರೆಡಿ ಆದಾಗ ಅಂದಾಗ ನಮ್ಗೆ ಇನ್ಸೆಕ್ಯೂರಿಟೀಸ್ ಇಲ್ಲ, ನಮ್ಗೆ ಅದು ಬೇಜಾರ್ ಜೆಲ್ಲಸ್ ಆಗಲ್ಲ. ಬೇರೆಯವರು ಅಡ್ಗೆ ಹೊಗಳಿದಾಗ ಯಾವ್ದಾರು ಒಂದ್ ಹೇಳಮ್ಮ, ಎಲ್ಲಾನು ಹೇಳ್ಕೊಂಡ್ಬಂದ್ಬಿಟ್ರೆ ಎಲ್ಲ ಯಾವ್ದು ಆಗಲ್ಲ ಅಂತ ಹೇಳಿ ಲಾಸ್ಟಿಗೆ ಉಳಿಸ್ತೀನಲ್ಲ, ಅದಕ್ಕೆ ಜೆಲ್ಲಸ್ ಆಗೋದು. ಕೇಳಿಸ್ಕೊಳ್ಳಿ, ಬೇರೆಯವ್ರ ಅಡ್ಗೆ ಹೊಗಳಿದಾಗ ಅಂತ ಆಬ್ವಿಯಸ್ಲಿ ನಂಗೆ ಅಡ್ಗೆ ಮಾಡಕ್ ಬರಲ್ಲ, ಅವ್ನು ಹೊಗಳಲೇಬೇಕು, ಪಾಪ ಹೊರಗಡೆನೆ ತಿನ್ಬೇಕಾಗತ್ತೆ. ಪಕ್ಕದ ಮನೆಯವ್ರು ತಮ್ಗಿಂತ ಮುಂಚೆ ಏನಾದ್ರು ತಂದಾಗ ಅದು ಮ್ಯಾಟ್ರ್ ಆಗಲ್ಲ. ಇನ್ನೊಂದು ಇದೆಯಲ್ಲ ಆನ್ಸರ್, ಅದು ವೆರಿ ಇಂಪಾರ್ಟೆಂಟ್ ಆನ್ಸರ್ ಆಗತ್ತೆ. ಅದೇ ಗಂಡ ಬೇರೆ ಹೆಂಗಸರ ಜೊತೆ ಮಾತನಾಡಿದಾಗ, ಬೇರೆ ಹೆಂಗಸ್ರ ಜೊತೆ ಮಾತಾಡ್ಬಿಟ್ರೆ ನಿಮ್ಗೆ ಆಗಲ್ಲ, ಜೆಲಸ್ ಫೀಲ್ ಆಗತ್ತೆ. ಗಂಡನ ಮೇಲೆ ನಂಬಿಕೆ ಇರುತ್ತೆ, ಪಾಪ ಎದುರುಗಡೆ ಮಾತಾಡ್ತಲ್ಲ ಹುಡುಗಿ ಮೇಲೆ ನಂಬಿಕೆ ಇರಲ್ಲ ಅಂತ. ಮೇಡಮ್ ಏನ್ ಮೇಡಮ್, ಹೆಣ್ಣಿಗೆ ಹೆಣ್ಣೆ ಶತ್ರು ಜಡೆ ಸೇರಲ್ಲ ಅಂತಾರಲ್ಲ, ಸತ್ಯ. ಯಪ್ಪ. ಓಕೆ, ಎಲ್ರು ಉತ್ತರಗಳನ್ನ ಹೇಳಾಗಿದೆ ಅಧ್ಯಕ್ಷರೇ. ಆದ್ರೆ 100 ಅಂಕದ್ ಯಾವುದು? ಆರ್ಡರ್ ವೈಸ್ ತೋರಿಸ್ಬಿಡಿ. ಬೇರೆಯವರ ಅಡುಗೆ ಹೊಗಳಿದಾಗ ಟಾಪ್ 1 ಆನ್ಸರ್. ಗಂಡ ಬೇರೆ ಹೆಂಗಸರ ಜೊತೆ ಮಾತನಾಡಿದಾಗ ಟಾಪ್ 2. ಪಕ್ಕದ ಮನೆಯವರು ತಮ್ಗಿಂತ ಮುಂಚೆ ಏನಾದ್ರೂ ತಂದಾಗ ಅದು 3ನೇ ಉತ್ತರ. ಬೇರೆಯವರು ನಮ್ಮಂತೆ ರೆಡಿ ಆದಾಗ ಅದು 4ನೇ ಉತ್ತರ. ಓಕೆ, ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಬಂದಿದೆ ಈ ಸುತ್ತಲ್ಲಿ ಅಂತ ನೋಡುವಂತ ಸಮಯ. ಐಶ್ವರ್ಯ ವಿಜಯ್ ಕುಮಾರ್ ಅವ್ರಿಗೆ ಸಿಗ್ತಾ ಇದೆ 75 ಅಂಕಗಳು. ವೈಷ್ಣವಿ ಹಾಗೂ ವಿನಯ್ ಅವರಿಗೆ ಸಿಗ್ತಾ ಇದೆ 75 ಅಂಕಗಳು. ಲಾಯರ್ ಸಾಹೇಬ್ರ ಕುಟುಂಬಕ್ಕೆ ಸಿಗ್ತಾ ಇದೆ 75 ಅಂಕಗಳು. ಹಾಗೂ ವಿನುತಾ ಸದಾಶಿವ್ ಅವ್ರಿಗೆ ಸಿಗ್ತಾ ಇದೆ 100 ಅಂಕಗಳು. ಓಕೆ, 2 ಅಂಕಗಳು ಹೇಳಾಯ್ತು. ಈಗ ಡೈರೆಕ್ಟ್ ಆಗಿ 3ನೇ ಕ್ವಶನ್ ಹಾಕ್ಬಿಡಿ ಅಧ್ಯಕ್ಷರೇ. ಮದುವೆ ಮನೆಯಲ್ಲಿ ಹೆಂಗಸರೆಲ್ಲ ಸೇರ್ಕೊಂಡು ಏನು ಮಾತಾಡ್ತಾರೆ ಅನ್ನೋದು 3ನೇ ಪ್ರಶ್ನೆ. ಏನು ಮಾತಾಡಲ್ಲ ಅಂತಿರ್ಬೇಕು. ಆಪ್ಷನ್ಸ್ ಪ್ಲೀಸ್ ಅಧ್ಯಕ್ಷರೇ. ಜೋಡಿ ಬಗ್ಗೆ ಮಾತಾಡ್ತಾರೆ, ಅಡುಗೆ ಬಗ್ಗೆ ಮಾತಾಡ್ತಾರೆ, ಮದುವೆ ಖರ್ಚಿನ ಬಗ್ಗೆ ಮಾತಾಡ್ತಾರೆ, ಬೇರೆ ಹುಡುಗ ಹುಡುಗಿ ಮದುವೆ ಬಗ್ಗೆ ಪ್ರಸ್ತಾಪಿಸ್ತಾರೆ. ಪೂಜಾ ಹಾಗೂ ರಾಹುಲ್ ಅವ್ರಿಗೆ ಬೇರೆ ಹುಡುಗಿ ಮದ್ವೆ ಪ್ರಸ್ತಾಪಿಸುತ್ತಾರೆ. ಓಕೆ, ಅದು ಲಾಕ್ ಮಾಡೋದಾ? ಫೈನಲ್. ಓಕೆ ಅಧ್ಯಕ್ಷರೇ, ಅದನ್ನ ಲಾಕ್ ಮಾಡಿ. ವಿನುತಾ ಹಾಗೂ ಸದಾಶಿವ್ ಜೋಡಿ ಫೋರ್ತ್ ಒನ್ ಬೇರೆ ಹುಡುಗ ಹುಡುಗಿ ಮದುವೆ ಬಗ್ಗೆ ಪ್ರಸ್ತಾಪಿಸ್ತಾರೆ. ಈ ಮದುವೆ ಮನೆಗಳಲ್ಲೇ ಮ್ಯಾಚ್ ಮೇಕಿಂಗ್ ಜಾಸ್ತಿ ಆಗೋದು ಅಂತ ಹೇಳ್ತಿದ್ದೀರಾ? ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದೆಲ್ಲ ಜಾಸ್ತಿ. ನಿಮ್ ಕಡೆ ಅಲ್ಲ ಮೇಡಮ್, ಎಲ್ಲಾ ಕಡೆನೂ ಹಂಗೆ. ಓಕೆ, ಅದನ್ನ ಲಾಕ್ ಮಾಡೋದಾ? ಐಶ್ವರ್ಯ ವಿಜಯ್ ಕುಮಾರ್ ಅಡುಗೆ ಬಗ್ಗೆ ಮಾತಾಡ್ತಾರೆ. ಅಡುಗೆ ಬಗ್ಗೆ ಊಟ ಹೆಂಗಿತ್ತು ಮದ್ವೆದು ಅಂತ ಮಾತಾಡ್ಬೋದು. ಅಡುಗೆ ಬಗ್ಗೆ ಹೆಂಗಸರ ಕೂತ್ಕೊಂಡು ಮಾತಾಡ್ತಾರೆ. ಓಕೆ ಅಧ್ಯಕ್ಷರೇ, ಆ ಉತ್ತರ ಲಾಕ್ ಮಾಡಿ. ವೈಷ್ಣವಿ ವಿನಯ್ ಅವರೇ ಮದುವೆ ಖರ್ಚಿನ ಬಗ್ಗೆ ಮದುವೆ ಖರ್ಚಿನ ಬಗ್ಗೆ ಮಾತಾಡ್ತಾರೆ. ನೋಡಿ, ಒಬ್ರೇ ಚೇಂಜ್ ಮಾಡಿದ್ದು. ಏನ್ ಈ ರೇಂಜಿಗೆ ಮದ್ವೆ ಆಗ್ತಿದಾರಲ್ಲ, ಎಷ್ಟು ಖರ್ಚು ಮಾಡಿರ್ಬೋದು? ಅಥವಾ ಅಷ್ಟೆಲ್ಲ ಖರ್ಚು ಮಾಡಿರಲ್ಲ ಬಿಡಿ, ಎಲ್ಲಾನು ಡಲ್ ಆಗಿದೆ ಮದ್ವೆ ಮನೇಲಿ, ಹಿಂಗೆಲ್ಲ ಮಾತಾಡ್ತಾರೆ. ಅದೇ ಖರ್ಚು ಕಮ್ಮಿ ಆದ್ರೂ ಏನ್ ಹಿಂಗ್ ಮಾಡ್ಬೇಕಾಗಿತ್ತ ಮಗಳ ಮದ್ವೆಯ ಅಂತ ಮಾತಾಡ್ತಾರೆ. ಜಾಸ್ತಿ ಆಗಿದ್ರೆ ಅಯ್ಯೋ ಇದಕ್ಕೆಲ್ಲ ಸಾಲ ಮಾಡ್ಕೊಂಡು ಮಾಡ್ಬೇಕಾಗಿತ್ತ ಅಂತ ಮಾತಾಡ್ತಾರೆ. ಅದು ನಿಮ್ ಯೋಚನೆ. ಖರ್ಚಿನ ಬಗ್ಗೆ ಮಾತಾಡ್ತಾರೆ ಅಂತ ಹೆಂಗಸರೆಲ್ಲ ಕೂತ್ಕೊಂಡಾಗ. ಇನ್ನೊಂದಿಲ್ಲ ಇಲ್ಲಿ ಆಪ್ಷನ್, ಇವು ಅವ್ರು ಹಾಕಿದ್ರೆ ನೆಕ್ಲೆಸ್ ನೋಡಿ ಹೆಂಗೈತೆ, ಇವ್ರು ನೋಡು ಸೀರೆ ಹೊಸಾದು ಹೆಂಗೈತೆ, ಈ ತರನು ಮಾತಾಡಿರ್ತಾರೆ. ಅದಿರ್ಬೇಕಾಗಿತ್ತು. ಅದು ಜಾಸ್ತಿ ಮಾತಾಡ್ತಾರೆ. ಹೌದು. ಓಕೆ ಅಧ್ಯಕ್ಷರೇ, 4 ಜನನು ಉತ್ತರ ಕೊಟ್ಟಾಗಿದೆ. ಈಗ ಆರ್ಡರ್ ವೈಸ್ ಉತ್ತರಗಳನ್ನ ತೋರಿಸ್ಬಿಡಿ. ಮದುವೆಯ ಖರ್ಚಿನ ಬಗ್ಗೆ ಜೋಡಿ ಬಗ್ಗೆ ಮಾತಾಡ್ತಾರೆ 2ನೇ ಉತ್ತರ. ಅಡುಗೆ ಬಗ್ಗೆ ಮಾತಾಡ್ತಾರೆ 3ನೇ ಉತ್ತರ. ಬೇರೆ ಹುಡುಗ ಹುಡುಗಿ ಮದುವೆ ಬಗ್ಗೆ ಪ್ರಸ್ತಾಪಿಸ್ತಾರೆ 4ನೇ ಉತ್ತರ. ಓಕೆ, ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಸಿಕ್ಕಿದೆ ಅಂತ ನೋಡೋಣ. ಐಶ್ವರ್ಯ ವಿಜಯ್ ಕುಮಾರ್ ಅವ್ರಿಗೆ ಸಿಗ್ತಾ ಇದೆ 50 ಅಂಕಗಳು. ವೈಷ್ಣವಿ ಹಾಗೂ ವಿನಯ್ ಅವರಿಗೆ ಸಿಗ್ತಾ ಇದೆ 100 ಅಂಕಗಳು. ನಮ್ಮ ಲಾಯರ್ ಸಾಹೇಬ್ರು ದಂಪತಿಗಳಿಗೆ ಸಿಗ್ತಾ ಇರೋದು 25 ಅಂಕಗಳು. ಹಾಗೂ ವಿನುತಾ ಸದಾಶಿವ್ ಅವರಿಗೆ ಸಿಗ್ತಾ ಇರೋದು 25 ಅಂಕಗಳು. ನಮ್ಮ ಈ ಸುತ್ತಿನ ಕೊನೆಯ ಪ್ರಶ್ನೆ, ಹೆಂಡತಿ ಗಂಡನನ್ನ ಫ್ರೆಂಡ್ಸ್ ಜೊತೆ ಸೇರೋದಕ್ಕೆ ಬಿಡದೆ ಇರೋದಕ್ಕೆ ಕಾರಣಗಳೇನು? ಅಧ್ಯಕ್ಷರೇ, ಆಪ್ಷನ್ಸ್ ಪ್ಲೀಸ್. ಹೇಳಿ ಟೈಮಿಗೆ ಬರಲ್ಲ ಕಣ್ರಿ ನೀವು. ಇವರೇ ಬಿಲ್ ಪೇ ಮಾಡ್ತಾರೆ ಅಂತ, ಇಲ್ದೇ ಇರೋ ಅಭ್ಯಾಸಗಳನ್ನ ಕಲ್ತ್ಕೊಳ್ತಾರೆ ಅಂತ, ಪಾರ್ಟಿಲಿ ಜಾಸ್ತಿ ತಗೋತಾರೆ ಅಂತ.
ಹೇಳ್ ಟೈಮ್ಗೆ ಬರಲ್ಲ ಅಂತ. ಹೇಳಿ ಟೈಮಿಗೆ ಬರಲ್ಲ, ಅದಕ್ಕೆ ಕಣ್ರಿ ಹೋಗ್ಬೇಡಿ ನೀವು ಫ್ರೆಂಡ್ಸ್ ಜೊತೆ. ಯಾವ ಫ್ರೆಂಡ್ಸ್ ಜೊತೆ ಹೋದ್ರು ಹೇಳಿ ಟೈಮಿಗೆ ಬರಲ್ಲ, ಹೌದಾ? ಹಾ ಓಕೆ, ಡಿಸ್ಕಷನ್ ಆಗ್ತಾ ಇದೆ. ಸರ್ ಇಲ್ಲದೆ ಇರುವ ಅಭ್ಯಾಸಗಳನ್ನು ಇಲ್ಲದೆ ಇರೋ ಅಭ್ಯಾಸಗಳನ್ನ ಕಲ್ತ್ಕೊಂತಾರೆ ಅಂತ ಫ್ರೆಂಡ್ಸ್ ಗಳ ಜೊತೆ ಸೇರ್ಸಲ್ಲ, ಕಳ್ಸಲ್ಲ. ನನ್ ಗಂಡ ಶ್ರೀರಾಮಚಂದ್ರ ಫ್ರೆಂಡ್ಸ್ ಜೊತೆ ಹೋಗಿ ಹಾಳಾಗ್ತಾರೆ. ಎಲ್ಲ ಹೆಣ್ಮಕ್ಳದ್ದು ಇದೊಂದು ಚಿಂತೆ. ಹೌದೌದೌದು ಅಮ್ಮ, ಇವ್ರ ಫ್ರೆಂಡ್ ಜೊತೆ ಹೋಯ್ತಿರ್ತಾರಲ್ಲ, ಅವ್ರ ಹೆಂಡ್ತಿನೂ ಯಾಕೆ ಅನ್ಕೋಬಾರ್ದು ಇವ್ರ ಜೊತೆ ಹೋದ್ರೆ ಹಾಳಾಯ್ತಾರೆ ಅಂತ ಅವ್ರನ್ನ ಕಳ್ಸಿರೋದಿಲ್ಲ. ಇರ್ಬೋದು ಒಟ್ಟಲ್ಲಿ ಹೋದ್ರೆ ಏನೇನೋ ಇಲ್ಲದ ಅಭ್ಯಾಸ ಕಲ್ತ್ಕೊಂತಾರೆ ಅಂತ ಹೇಳ್ಬಿಟ್ಟು ಕಳ್ಸಲ್ಲ ಅಂತ. ತಮಗೆ ಯಾವ ಉತ್ತರ ಅನ್ನಿಸ್ತಾ ಇದೆ? ಮೂರನೇದು. 3 ಸೇಮ್. ಹೋದ್ರೆ ಇಲ್ದೇ ಇರೋ ಅಭ್ಯಾಸ ಕಲ್ತ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಗಳ ಜೊತೆ ಹೋಗಕ್ ಬಿಡಲ್ಲ ನೀವು. ಲಾಕಾ? ಲಾಕ್ಸ್. ಹೇಳಿ ಟೈಮ್ಗೆ ಬರಲ್ಲ ಅಂತ. ಹೇಳಿ ಟೈಮ್ಗೆ ಬರಲ್ಲ. ಅವ್ರ ಜೊತೆ ಹೇಳಿ ಹೋದ್ರೆ ಟೈಮ್ಗೆ ಹೇಳಿ ಬರಲ್ಲ. ಬರಲ್ಲ. ನೋಡೋಣ ಯಾರ ಉತ್ತರ ಯಾವ ಸ್ಥಾನದಲ್ಲಿದೆ ಅಂತ ದಯವಿಟ್ಟು ಆರ್ಡರ್ ವೈಸ್ ತೋರಿಸ್ಬಿಡಿ. ಪಾರ್ಟಿಲಿ ಜಾಸ್ತಿ ತಗೋತಾರೆ ಅನ್ನೋದು ಟಾಪ್ 1 ಉತ್ತರ. ಹೇಳಿ ಟೈಮ್ಗೆ ಬರಲ್ಲ ಅನ್ನೋದು ಟಾಪ್ 2. ಇಲ್ದೇ ಇರೋ ಅಭ್ಯಾಸಗಳನ್ನ ಕಲ್ತ್ಕೊಳ್ತಾರೆ ಅನ್ನೋದು ಟಾಪ್ ಉತ್ತರ. ಇವರೇ ಬಿಲ್ ಪೇ ಮಾಡ್ತಾರೆ ಅನ್ನೋದು ಕೊನೆಯಲ್ಲಿದೆ. ಈಗ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನ ತಗೊಂಡಿದ್ದಾರೆ ಅಂತ ಹೇಳ್ಬಿಡೋಣ. ಫಸ್ಟ್ ಐಶ್ವರ್ಯ ವಿಜಯ್ ಕುಮಾರ್ ಅವರು ತಗೊಂಡಿರುವಂತ ಅಂಕ ಅವರಿಗೆ ಕೇಳಿ, ಹೇಳ್ತಾರೆ. ಎಷ್ಟು? 50. ವೈಷ್ಣವಿ ವಿನಯ್ ಅವರು ತಗೊಂಡಿರೋ ಅಂಕ 50. ಲಾಯರ್ ದಂಪತಿ ತಗೊಂಡಿರುವಂತ ಅಂಕ 75 ಅಂಕಗಳು. ನಮ್ಮ ಕೊನೆಯ ಜೋಡಿ 75. 75 ಅಂಕಗಳು. ನಮ್ಮ ಈ ಮೊದಲನೇ ಸುತ್ತು ಮುಕ್ತಾಯ ಆಗಿದೆ. ಹಾಗೆ ಈ ಸುತ್ತಿನ ವಿನ್ನರ್ ಯಾರಾಗಿದ್ದಾರೆ ಅಂತಾನು ತಿಳ್ಕೊಳ್ಳುವಂತ ಸಮಯ. ಐಶ್ವರ್ಯ ವಿಜಯ್ ಕುಮಾರ್ ಅವರಿಗೆ ಸಿಗ್ತಾ ಇದೆ 225 ಅಂಕಗಳು. ವೈಷ್ಣವಿ ಹಾಗೂ ವಿನಯ್ ಅವರಿಗೆ ಸಿಗ್ತಾ ಇದೆ 275 ಅಂಕಗಳು. ಪೂಜಾ ಹಾಗೂ ರಾಹುಲ್ ಜೋಡಿಗೆ ಸಿಗ್ತಾ ಇದೆ 275 ಅಂಕಗಳು. ವಿನುತಾ ಹಾಗೂ ಸದಾಶಿವ್ ಜೋಡಿಗೆ ಸಿಗ್ತಾ ಇದೆ 250 ಅಂಕಗಳು. ಓಹೋ, ಹಾಗಾದ್ರೆ ಟೈ ಆಗಿದೆ. ಟೈ ಆಗಿರುವಂತ ದಂಪತಿಗಳು ವೈಷ್ಣವಿ ಮತ್ತು ವಿನಯ್ ಹಾಗೂ ಪೂಜಾ ರಾಹುಲ್. ಅಧ್ಯಕ್ಷರೇ, ಟೈ ಬ್ರೇಕರ್ ಪ್ರಶ್ನೆ. ಹೆಂಡತಿ ಕಾಮನ್ ಆಗಿ ಯಾವ ವಿಷಯಕ್ಕೆ ಹರಕೆ ಹೊರ್ತಾರೆ? ಸುಭಾಷ್. ಒಬ್ಬೊಬ್ರಿಗೆ ಮಕ್ಳಾಗಿರಲ್ಲ ಅಲ್ಲ, ಅದು ಮಕ್ಳಿಗೆ ಸಂಬಂಧ ಹರಕೆ ಹೊತ್ಕೋತಾರೆ. ಮಕ್ಕಳಾಗ್ಲಿ ಅಂತ ಹರಕೆ ಹೊರ್ತಾರೆ. ಲಾಕ್ ಮಾಡ್ಬೋದಾ? ಓಕೆ. ಪೂಜಾ ರಾಹುಲ್ ಅವರೇ? ಗಂಡನ ಆಯುಷ್ಯ, ಆರೋಗ್ಯ, ಸಮೃದ್ಧಿ ಎಲ್ಲ ಹೆಚ್ಚಿಗೆ, ಐಶ್ವರ್ಯ ಎಲ್ಲ ಹೆಚ್ಚಿಗೆ ಆಗ್ಲಿ ಅಂತ, ನಾ ಸಂಸಾರಕ್ಕೆ ಒಳ್ಳೇದಾಗ್ಲಿ ಅಂತ. ಸಂಸಾರಕ್ಕೆ ಒಳ್ಳೇದಾಗ್ಲಿ ಅನ್ನೋ ವಿಷಯಕ್ಕೆ ಹರಕೆ ಹೊರ್ತಾರೆ. ಹೌದು. ಓಕೆನಾ ಲಾಕಾ? ಓಕೆ, ಮಕ್ಕಳಿಗಾಗಿ ಮಕ್ಕಳ ವಿಷಯಕ್ಕೆ ಸಂಸಾರ. ಅಧ್ಯಕ್ಷರೇ, ಆ ಉತ್ತರಗಳನ್ನ ಹಾಕ್ಬಿಡಿ. ಮಕ್ಕಳಾಗೋದಕ್ಕೆ ಟಾಪ್ 1 ಉತ್ತರ. ಸಂಸಾರದಲ್ಲಿ ತಾಪತ್ರಯ ಟಾಪ್ 2. ಗಂಡನ ಆರೋಗ್ಯ ಸಮಸ್ಯೆ ಟಾಪ್ 3. ಆಸ್ತಿ ಐಶ್ವರ್ಯಕ್ಕಾಗಿ ಟಾಪ್ 4. ಎನಿವೆ, ಕಂಗ್ರಾಚುಲೇಷನ್ಸ್. ಟೈ ಬ್ರೇಕರ್ ರೌಂಡ್ ಅಲ್ಲಿ ಪೂರ್ತಿ 100 ಅಂಕಗಳನ್ನ ತಗೊಂಡು ಒಟ್ಟಾರೆ 375 ಅಂಕನ ಪಡ್ಕೊಂಡು ಈ ಸುತ್ತನ ಗೆದ್ದಿರೋದು ವೈಷ್ಣವಿ ಹಾಗೂ ವಿನಯ್. ಈ ಸುತ್ತನ್ನ ಗೆದ್ದಿರುವಂತಹ ನಿಮಗೆ ನಮ್ಮ ಟೀಮ್ ಕಡೆಯಿಂದ ಸಿಗ್ತಾ ಇದೆ ಒಂದು ಕುಕ್ಕರ್ ಸೆಟ್. ಈಗ 2ನೇ ಸುತ್ತಿಗೆ ಹೋಗುವಂತ ಸಮಯ. ನಮ್ಮ 2ನೇ ಸುತ್ತು ಸೂಪರ್ ಜೋಡಿ. ಈಗ ಸೂಪರ್ ಜೋಡಿಲಿ ಇಲ್ಲಿ ನನ್ನ ಕೈಲಿ ಒಂದು ಕ್ಯೂ ಕಾರ್ಡ್ ಇದೆ. ಇದರಲ್ಲಿ ಡೈಲಾಗ್ಗಳಿದೆ, ಗಾದೆಗಳಿದಾವೆ, ಹಾಗೆ ಟಂಗ್ ಟ್ವಿಸ್ಟರ್ಗಳು ಕೂಡ ಇದಾವೆ. ಒಂದು ಫ್ಯಾಮಿಲಿಯಿಂದ ಬರ್ತೀರಾ ಇಬ್ರು, ಒಬ್ರು ಅಲ್ಲಿ ನಿಲ್ತೀರಾ, ಇನ್ನೊಬ್ರು ಆಪೋಸಿಟ್ ನಿಲ್ತೀರಾ. ಅವರಿಗೆ ನಾವು ಒಬ್ರಿಗೆ ಹೆಡ್ಫೋನ್ ಹಾಕ್ತಿವಿ, ಒಬ್ಬರ ಬಾಯಿಗೆ ಈ ಕ್ಲಿಪ್ ಅನ್ನ ಹಾಕ್ತೀವಿ. ಆ ಕ್ಲಿಪ್ ಹಾಕದ್ಮೇಲೆ ಅವರಿಗೆ ಒಂದು ಗಾದೆನ ತೋರಿಸ್ತೀವಿ, ಒಂದು ಟಂಗ್ ಟ್ವಿಸ್ಟರ್ ತೋರಿಸ್ತೀವಿ, ಒಂದು ಡೈಲಾಗ್ ನ ತೋರಿಸ್ತೀವಿ. ಅದೇನು ಬೇಕಾದ್ರೂ ಆಗಿರ್ಬೋದು. ಆದ್ರೆ ಅವರು ಅದನ್ನ ಹೇಳಿದಾಗ ನೀವು ಕಿವಿಲಿ ಸ್ಪೀಕರ್ ಆ ಕಡೆ ಹಾಡ್ ಕೇಳಿಸ್ಕೊಂತ ಇರ್ತೀರಾ. ಅದೇನ್ ಹೇಳ್ತೀರಾ ಅಂತ ಕರೆಕ್ಟ್ ಆಗಿ ಹೇಳ್ಬೇಕು. ಆದ್ರೆ 60 ಸೆಕೆಂಡ್ ಅಲ್ಲೇ ಹೇಳ್ಬೇಕು.
ಈಗ 60 ಸೆಕೆಂಡ್ ಅಲ್ಲಿ ಯಾರು ಅತಿ ಹೆಚ್ಚು ಗಾದೆಗಳನ್ನ ಕಂಡುಹಿಡಿತಾರೋ, ಆ ಡೈಲಾಗ್ಗಳನ್ನ ಕಂಡುಹಿಡಿತಾರೋ, ಟಂಗ್ ಟ್ವಿಸ್ಟರ್ಗಳನ್ನ ಕಂಡುಹಿಡಿತಾರೋ ಅವರು ಈ ಸುತ್ತಿನ ವಿನ್ನರ್ ಆಗ್ತಾರೆ. ಸೊ ಮೊದಲನೇ ಸುತ್ತನ್ನ ಗೆದ್ದಿರ್ತಕ್ಕಂತಹ ನಮ್ಮ ವಿನಯ್ ಅವರು ಹಾಗೂ ವೈಷ್ಣವಿ ಅವರು ಈ ಆಟನ ಶುರು ಮಾಡ್ತಾರೆ. ಕರೆಕ್ಟ್ ಆಗಿ ಓದ್ಕೊಳ್ಳಿ ಈ ಸಾಲು, ಆಯ್ತಾ? ಇದೊಂದು ಡೈಲಾಗ್. ನಿಮ್ಮ ಸಮಯ ಶುರುವಾಗ್ತಾ ಇದೆ. 3, 2, 1. ಯಾರ ಕಂದ ಏನೈತಿ ಜೋರಾಗಿ ಹೇಳ್ಬೇಕು. ಯಾರ ಕಂದ ಏನೈತಿ ಎಳಗಾಯಿ ನಂದೈತಿ. ಹತ್ರ ಬರ್ಬೇಡಿ, ಹಿಂಗ್ ನಿಂತ್ಕೊಳ್ಳಿ ಹಿಂಗೆ. ಯಾರ ಕಂದ ಏನೈತಿ ಎಳಗಾಯಿ ನಂದೈತಿ. ಯಾರ ಕಂದ ಏನೈತಿ ಎಳಗಾಯಿ ನಂದೈತಿ. ಯಾರ ಕಂದ ಏನೈತಿ ಎಳಗಾಯಿ ನಂದೈತಿ. ಏನು ಗೊತ್ತಾಗ್ತಾ ಇಲ್ಲ. ಇದು ತೆಗೆದ್ರು ಗೊತ್ತಾಗಲ್ಲ ಇವ್ರಿಗೆ. ಇನ್ನೊಂದ್ಸಲ Time ಓಡ್ತಾ ಇದೆ. ಜೋರಾಗಿ, ಟೈಮ್ ಹೋಗ್ತಾ ಇದೆ. ಯಾರ ಕಂದ ಏನೈತಿ ಎಳಗಾಯಿ ನಂದೈತಿ. ನೆಕ್ಸ್ಟ್. ಇದೊಂದು ಗಾದೆ. ನೀರಿಗೆ ಅಂದಳ ನೀರಿಗೆ ಎರಗ. ಊರಿಗೆ ಬಂದವಳು ನೀರಿಗೆ ಬರಲ್ವಾ? ನೆಕ್ಸ್ಟ್. ಎತ್ತಿಗೆ ಜರ ಅಂದ್ರೆ ಯಾಣಿಗೆ ಎತ್ತಿಗೆ ಜರ ಅಂದ್ರೆ ಯಾಣಿಗೆ ಟೈಮ್ ಸೂಪರ್, ವೆಲ್ ಟ್ರೈ. ಅಲ್ಲ, ನಾನು ಅವ್ರಿಗೆ ಫಸ್ಟ್ ಕೊಟ್ಟಿದ್ದ ಡೈಲಾಗು ಯಾರಪ್ಪಂದ್ ಏನೈತಿ ಬೆಳಗಾವಿ ನಮ್ದೈತಿ ಅಂತ. ಎಷ್ಟೊಂದು ಒಳ್ಳೆ ಡೈಲಾಗ್ ಕೊಟ್ರೆ ಅವ್ರು ಹೇಳಿದ್ರು ಅಲ್ಲ. ಸೌಂಡೇ ಇಲ್ಲ. ಬರಬೈಲಿ ನಿನಗೆ ಕೊಡ್ತೀನಿ, ಹೇಳು. ಮತ್ತೆ ಓಕೆ, 60 ಸೆಕೆಂಡ್ ನ 3 ಅಟೆಂಪ್ಟ್ ಅಲ್ಲಿ ಒಂದು ಗಾದೆನ ಗೆಸ್ ಮಾಡಿದ್ದಾರೆ. ಅದಕ್ಕೆ ಸಮಯ ಎಷ್ಟಾಗತ್ತೆ ತಗೊಂಡ್ರಿ ಅದೆಲ್ಲವೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ಕೊನೆಯಲ್ಲಿ ಹೇಳ್ತೀವಿ. ಓಕೆನಾ? ಈಗ ನಮ್ಮ ಮುಂದಿನ ಜೋಡಿ ಪೂಜಾ ಹಾಗೂ ರಾಹುಲ್ ಜೋಡಿ, ದಯವಿಟ್ಟು ಬನ್ನಿ. ನಾನಿವಾಗ ನಿಮ್ಗೆ ಹೇಳಿದ ಮೇಲೆ ಶುರುವಾಗುತ್ತೆ ಟೈಮು. ನಿಮ್ ಟೈಮ್ ಶುರು ಆಗ್ತಾ ಇದೆ. 3, 2, 1. ಕಾರ್ಯ ಆಸೆ ಕತ್ತಿ ಕಲ್ಲಿಡಿದ. ಕಾರ್ಯ ಆಸೆ ಕತ್ತಿ ಕಲ್ಲಿಡಿದ. ಕರವಾಸಿ ಬಂದ್ರೆ ಕತ್ತೆ ಕಾಲು ಹಿಡಿದ. ಕರವಾಸಿ ಕರವಾಸಿ ಬಂದ್ರೆ ಕತ್ತೆ ಕಾಲು ಹಿಡಿದ. ಓಕೆ, Okay, ನೆಕ್ಸ್ಟ್. ಬೇಗ. ಸಂಹನ ಅಕ್ಕನಾಗ ಹರಿಸಂಕನ ಆಗ. ಸಂಕಮ್ಮನಪ್ಪನ ಮರ ಬರೀ ಮೊಮ್ಮಗ. ಸಂಹನ ಅಕ್ಕನಾಗ ಸಂಹನಾಗ. ಸಂಕನಪ್ಪ ಮರಿ ಮೊಮ್ಮಗ. ಸಂಹನ ಅಕ್ಕ ಆಗ ಸಂಹನ ಆಗ. ಇನ್ನು ಕೇವಲ 10 ಸಂಗನಪ್ಪನ. ಸೆಕೆಂಡ್. ಸಂಗಮಪ್ಪನ ಮಗ ಮರಿ ಸಂಹನ ಆಗ. ಸಂಗನಪ್ಪನ ಮಗ. 3, ಸಂಹನ ಆಗ. ಅವರು ಒಂದು ಉತ್ತರ ಕೊಟ್ಟಿದ್ದಾರೆ, ನೀವು ಒಂದು ಉತ್ತರ ಕೊಟ್ಟಿದ್ದೀರಾ. ಆದ್ರೆ ಎಷ್ಟು ಸೆಕೆಂಡ್ ಗ್ಯಾಪ್ಗಳಲ್ಲಿ ಕೊಟ್ಟಿದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸರ್ ಸೂಪರ್ ಸರ್. ಅವ್ರು ಹೇಳ್ತಾರೆ ಕನ್ನಡ ಅವರಿಗೆ ಗೊತ್ತಾಗಲ್ಲ ಅಂತ. ಅವ್ರು ಹೇಳಿದ್ರೆ ನೀವು ಚೆನ್ನಾಗಿ ಕಂಡಿಡಿದ್ರಲ್ವಾ ನೀವು? ಮತ್ತೆ ಅದೇ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಸರ್. ಈಗ ನಮ್ಮ ಮುಂದಿನ ಜೋಡಿ ವಿನುತಾ ಹಾಗೂ ಸದಾಶಿವ್ ಜೋಡಿ, ದಯವಿಟ್ಟು ಬನ್ನಿ. ರೆಡಿ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಹೇಳೋದಕ್ಕೆ ಕೇಳೋದಕ್ಕೆ ಸಹಾಯ ಅಲ್ಲ. ಹೇಳೋದಕ್ಕೆ ಕೇಳೋದಕ್ಕೆ ಸಹಾಯ ಅಲ್ಲ. ಊರಿಗೆ ಬಂದವಳು ನೀರಿಗೆ ಬರಲ್ಲ. ಅವಳು ಬರ್ದೇವ್ರು ನಮ್ಗೇನಾಗಬೇಕು? ಊರಿಗೆ ಬಂದೋಳು ನೀರು. ಅವಳು ಬರಲ್ಲ, ಸೇಲಿ ಟ್ರೈ ಮಾಡಿ ಇನ್ನೊಂದ್ಸಲ. ಹೇಳೋದಕ್ಕೆ ನೀರಿಗೆ ಬಂದವಳು ಊರಿಗೆ ಬರಲ್ಲ. ಅವಳು ಬರೋದೇ ಬೇಡ. ಬೇಡ ಬಿಡಿ, ನೆಕ್ಸ್ಟ್ ತೋರಿಸ್ತೀನಿ. ಹೆಣ್ಣು ಹಡೆದವರ ಅಣೆ ನನಗೆ, ಗಂಡು ಹಡೆದವರ ಅಣೆ ತನ್ನಗೆ. ಹೆಣ್ಣು ಹಡೆದವರ ಅಣೆ ನನಗೆ, ಗಂಡು ಹಡೆದವರ ಅಣೆ ತನ್ನಗೆ. ಹೆಣ್ಣು ಹಡೆದವರ ಅಣೆ ನನಗೆ, ಮನೆ ನನಗೆ, ಮನೆ ನನಗೆ. ಆಕ್ಷನ್ ಇಲ್ಲ, ಬರೀ ಲಿಪ್ಪು ಅವೆಲ್ಲ ಕೌಂಟ್ ಆಗುತ್ತೆ. 9, 8, ಜಾಗಿತ್ತು 7. ಜಂಗಾಗಿತ್ತು. ಟೀಮ್ ಅವ್ರು ನಗ್ತಾ ನಿಂತ್ಕೊಂಡ್ಬಿಟ್ರಲ್ಲ. ಸೀರಿಯಸ್ಲಿ ಅದು ಪ್ರೊನೌನ್ಸ್ ಆಗ್ಲಿಲ್ಲ. ಸರ್ ಚೆನ್ನಾಗಿ ಹೇಳಿದ್ರಿ ಸರ್. ಓಕೆ, ಒಂದು ಡೈಲಾಗ್ ಅಟೆಂಪ್ಟ್ ಮಾಡಿದೀರಾ. ಅದ್ರಲ್ಲಿ ಏನು ಅಂತ ನಮ್ಮ ಅಧ್ಯಕ್ಷರು ನೋಡ್ತಾರೆ. ಸೊ ಅಲ್ಲಿ ತನಕ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈಗ ಮುಂದಿನ ಜೋಡಿಯ ಆಟವನ್ನ ನೋಡುವಂತ ಸಮಯ. ಓಕೆ, ಮುಂದಿನ ಜೋಡಿ
ಐಶ್ವರ್ಯ ವಿಜಯ್ ಕುಮಾರ್ ಅವರೇ, ನಿಮ್ಮ ಸಮಯ ಶುರುವಾಗತ್ತೆ. 3, 2, 1. ಎತ್ತು ಏರಿಗಳದರೆ ಎತ್ತು ಕತ್ತಿ. ಎತ್ತು ಹೇಳಿ, ಫುಲ್ ಹೇಳಿ. ಎತ್ತು ಏರಿಗಳದರೆ ಕಣದ ನೀರಿಗೆಳೆಯಿರಿತು. ಬೇಗ 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 ಬೇಗ. ಟೈಮ್ ಇಲ್ಲ. ಈ ರೀತಿ ಹರೆಯ ಎಲ್ಲ ಪುಸ್ತಕದ ಅದ್ರೆಕಾಯಿ. ಸತ್ಯ. ರೀತಿ ಸತ್ಯ. ಈ ರೀತಿ ಹರೆಯ ಈ ಸುತ್ತು. ಈ ಸುತ್ತು ನಾವು ಗೆಲ್ಲಲ್ಲ. ಈ ರೀತಿ ಹರೆಯ ಈ ರೀತಿ ನಿಯಮ. ಟೈಮ್ 7. ಲಾಸ್ಟ್. ಕಾರ್ಯವಾಸಿ ಕತ್ತೆ ಕಾರ್ಯವಾಸಿ. 3 ಕೊಟ್ಟೆ, 3 ಹೇಳಲಿಲ್ಲ. ಈ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಪುಸ್ತಕದ ಬದನೆಕಾಯಿ ಅಂತ ಗೊತ್ತಾಗೋಯ್ತು. ಎನಿವೆ 3 ಪ್ರಶ್ನೆಗೆ ಅಟೆಂಪ್ಟ್ ಮಾಡಿದೀರಾ. ಏನಾಗಿದೆ ಅಂತ ನಮ್ಮ ಅಧ್ಯಕ್ಷರು ಗೊತ್ತು, ಅದು ನೋಡೋಣ ಆಮೇಲೆ. ಥ್ಯಾಂಕ್ ಯು. ಈ ಸುತ್ತಲಿ ಫಸ್ಟ್ ಇವ್ರು ಬಂದು ಆಟ ಆಡಿದ್ರು, ಸಖತ್ತಾಗಿ ಆಡಿದ್ರು, ಒಂದು ಟೈಮಿಂಗ್ಸ್ ಅಲ್ಲಿ ಹೇಳಿದ್ರು. ಆದ್ರೆ ಗೆದ್ದಿದ್ದು ನಮ್ಮ ಮುದ್ದಾದ ಈ ಜೋಡಿ. ಈ ಸುತ್ತಿನ ವಿನ್ನರ್ ಆಗಿರುವಂತ ಪೂಜಾ ಹಾಗೂ ರಾಹುಲ್ ಜೋಡಿಗೆ ನಮ್ಮ ಟೀಮ್ ಕಡೆಯಿಂದ ಸಿಗ್ತಾ ಇದೆ ಒಂದು 3 ಸೆಟ್ ಮಿಕ್ಸರ್ ಗ್ರೈಂಡರ್. ಆಲ್ ದ ಬೆಸ್ಟ್ ನಿಮ್ಗೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಈ ಸಂಚಿಕೆಯ ಕೊನೆಯ ಸುತ್ತಿಗೆ ಹೋಗುವಂತ ಸಮಯ. ನಮ್ಮ ಕೊನೆಯ ಸುತ್ತು ಎಲ್ಲರಂತಲ್ಲ ನಮ್ಮವರು. ಐಶ್ವರ್ಯ ಹಾಗೂ ವಿಜಯ್ ಕುಮಾರ್ ಅವರು ಬನ್ನಿ. ಈಗ ವೇದಿಕೆ ಮೇಲೆ ಯಾರು ಇರ್ತೀರಾ? ಹೊರಗಡೆ ಯಾರು? ಹೊರಗಡೆ ನಾವು. ಬನ್ನಿ ಸರ್, ನನಗೆ ಗೊತ್ತು. ಬನ್ನಿ ಸರ್. ಹೆಣ್ಮಕ್ಳು ಹೊರಗಡೆ ಮೊದಲನೇ ಸಲ ಹೋಗಿರೋದು ಇತಿಹಾಸನೇ ಇಲ್ಲ. ಬನ್ನಿ ಸರ್. ಮದುವೆ ಆದ್ಮೇಲೆ ಲವ್ ಮಾಡ್ತೀರ ತಾನೆ? ಹೌದು. ಗಂಡ ಹೆಂಡತಿ ಅನ್ಯೂನ್ಯವಾಗಿದ್ದೀರಾ. ಈಗ ಲವ್ ಶುರುವಾಗಿದೆ, ಬೆಳೀತಾ ಹೋಗುತ್ತೆ. ಲವ್ ಮಾಡೋರಾಗಿರ್ಬೋದು, ಮದುವೆ ಆದ್ಮೇಲೆ ಆಗಿರ್ಬೋದು, ಗಂಡ ಹೆಂಡತಿಗೆ ಹೇಳೋ ಕಾಮನ್ ಡೈಲಾಗು ಐ ಲವ್. ಹೌದು. ಸೊ ಮದುವೆ ಆದ್ಮೇಲೆ ಸುಮಾರು ಅಂದಾಜು ಎಷ್ಟು ಸಲ ಐ ಲವ್ ಯು ಅಂತ ಹೇಳಿರ್ಬೋದು? ಕೌಂಟ್ಲೆಸ್. ಒಂದು ದಿನದಲ್ಲಿ ಎಷ್ಟು ಸಲ ಹೇಳ್ಬೋದು ಅಂದಾಜು ಒಂದು ನಂಬರ್ ಹೇಳಿ. 4 to 5 times. 4 to 5 times. Yes. 5 ಅಂತ ಇಟ್ಕೊಳ್ಳೋಣ, ಇಲ್ಲ 4 ಇಟ್ಕೊಳ್ಳೋಣ? 5. Yes. ನೀವು ನಿಮ್ಮ ತವ್ರ ಮನೆಗೆ ಹೋದಾಗ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಯಜಮಾನರು ಅಂದಾಜು ಎಷ್ಟು ಸಲ ಕಾಲ್ ಮಾಡ್ಬೋದು? ಮಾಡಿದ್ರು ದಿನಕ್ಕೊಂದು 4 times. ಅವ್ರು ಮಾಡೋದು. Yes. ನೀವು ಮಾಡಿದ್ರೆ ಎಷ್ಟು ಸಲ ಮಾಡ್ತೀರಾ? ನಾನು ಕಾಲ್ ಮಾಡ್ತಿರ್ತೀನಿ ಒಂದೊಂದ್ಸತಿ. ಟೋಟಲ್ 4, 5. ಎಸ್. 2 ಉತ್ತರ ಇದೆ. ಮೊದಲನೇದಕ್ಕೆ 5 ಅಂತ ಹೇಳಿದಿರಾ, ಎರಡನೇದಕ್ಕೆ 4 ಸಲ ಮಾಡ್ತಾರೆ ಫೋನ್ ಅಂತ ಹೇಳಿದಿರಾ. ಓಕೆನಾ? ಲಾಕ್ ಮಾಡೋಣ. ಎಸ್. ಏನಂತ ಕರೀತೀರಾ ಯಜಮಾನ್? ಇವಾಗ ನೀವೆಲ್ಲ ರೀಪೈ ಅಂತ ಕರೆಯೋದ್ಲ ಗೊತ್ತು ನಮ್ಗೆ. ಹೇಳಿ, ಪ್ರೀತಿಯಿಂದ ಏನಂತ ಕರಿತೀರಾ? ವಿಜಯ್ ಅವರೇ. ಓಕೆ, ನಿಮ್ಮ ಮೊದಲ ಪ್ರಶ್ನೆ. ನೀವು ದಿನಕ್ಕೆ ನಿಮ್ಮ ಹೆಂಡತಿಗೆ ಎಷ್ಟು ಸಲ ಐ ಲವ್ ಯು ಅಂತ ಹೇಳ್ತೀರಾ? ಆ ಕಡೆ ನೋಡಂಗಿಲ್ಲ, ನನ್ನ ನೋಡ್ಕೊಂಡು ಹೇಳ್ಬೇಕು. ಸರ್, ನಿಮ್ಮ ಹೆಂಡತಿಗೆ ಎಷ್ಟು ಸಲ ಐ ಲವ್ ಯು ಅಂತ ಕೇಳಿರೋದು? ಅದು ನೆನಪಿರ್ಲಿ. 3 times. 3 times. 3 ಸಲ ದಿನಕ್ಕೆ. ಲಾಕ್ ಮಾಡೋದಾ? ಇದು ರಾತ್ರಿ ತರ, ಇದು ಮಾತ್ರೆ ತರ. ನೀವು ಮಾತಾಡ್ತಾರೆ ಅಲ್ಲಿಗೆ ಹೋಯ್ತಾರೆ ಅವ್ರು. ಅವ್ರ ಗಂಡ ಹೆಂಡತಿನ ಮಾಡ್ಕೊತಾರೆ. ಬೆಳಗ್ಗೆ ತಿಂಡಿ ತಿಂದ್ಮೇಲೆ ಒಂದ್ಸಲ ಐ ಲವ್ ಯು, ಮಧ್ಯಾಹ್ನ ಊಟ ಆದ್ಮೇಲೆ ಒಂದ್ಸಲ ಐ ಲವ್ ಯು, ರಾತ್ರಿ ಊಟ ಆದ್ಮೇಲೆ ಐ ಲವ್ ಯು. ಅದನ್ನೇ ಹೇಳಕ್ ಹೋದೆ. ನೀವು ಮಾತ್ರೆಗೂ ರಾತ್ರಿ. ನನ್ನ ಪ್ರಶ್ನೆ ಏನಂದ್ರೆ, ಎರಡನೇದು, ಅವ್ರ ತವ್ರ ಮನೆಗೆ ಹೋದಾಗ ಯೂಶ್ವಲಿ ನೀವು ಕಾಲ್ ಮಾಡ್ತೀರಾ ಅಲ್ವಾ? ಒಂದು ದಿನಕ್ಕೆ ಎಷ್ಟು ಸಲ ಕಾಲ್ ಮಾಡ್ತೀರಾ? 4 times ಮಾಡಿ. 4 times. 4 ಲಾಕ್ ಮಾಡಲಾಗತ್ತೆ. 4 ಸಲ ಕಾಲ್ ಮಾಡ್ತಾರೆ. ಸೊ ನಿಮ್ಮ ಉತ್ತರ 3 ಮಾತ್ರೆ ಅಂದ್ರೆ ಐ ಲವ್ ಯು, 4 ಸಲ ಫೋನ್ ಕಾಲ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಈಗ ಮುಂದಿನ ಜೋಡಿ ವೈಷ್ಣವಿ ವಿನಯ್ ಅವರು. ನನ್ನ ಪ್ರಕಾರ ವೇದಿಕೆ ಮೇಲೆ ಮೇಡಮ್ ಇರ್ತಾರೆ, ಸರ್ ಓಡ್ತಾರಲ್ವಾ ಸರ್? ಇಲ್ಲ ಸರ್. ಉಲ್ಟನಾ? ವೆರಿ ಗುಡ್. ಮದುವೆ ಆಗಿ 1 ವರ್ಷದಲ್ಲಿ ಇಂಥದ್ದೊಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ಆಸೆ ಇರತ್ತೆ. ದೇವಸ್ಥಾನನೋ ಅಥವಾ ಯಾವುದೋ ಒಂದು ಒಳ್ಳೆ ಲೊಕೇಶನೋ, ಬೆಟ್ಟ ಗುಡ್ಡ ಇರೋ ಪ್ಲೇಸೋ ಯಾವುದೋ, ಅದಕ್ಕೆ ಇನ್ನೂ ಹೋಗಕ್ಕಾಗಿಲ್ಲ ನಿಮ್ಮಿಬ್ರಿಗೆ. 1 ವರ್ಷ ಆದ್ರೂ ಇನ್ನೂ ಹೋಗಕ್ಕಾಗಿಲ್ಲ. ಆ ತರದ್ದು ಯಾವ ಪ್ಲೇಸ್?
ಇಲ್ಲಿ ಸಿದ್ದೇಶ್ವರ್ ಟೆಂಪಲ್ ಅಂತಿದೆ ಅಲ್ಲಿ. ಎಲ್ಲಿ ಬರುತ್ತದು? ಅದು ಕನಬರ್ಗಿ ಹತ್ರ ಬರುತ್ತೆ. ಕನಬರ್ಗಿ ಸಿದ್ದೇಶ್ವರ ದೇವಸ್ಥಾನ ಕನಬರ್ಗಿ. ಓಕೆ, ಲಾಕ್ ಮಾಡೋದಾ? ಎರಡನೇ ಪ್ರಶ್ನೆ, ನಿಮ್ಮ ಹೆಂಡತಿಗೆ ಮದುವೆ ಆದ್ಮೇಲೆ ಖರ್ಚಿಗೆ ತಿಂಗಳಿಗೆ ಎಷ್ಟು ದುಡ್ಡು ಕೊಡ್ತೀರಾ? ಇಷ್ಟಂತೇನಿಲ್ಲ, ಹಂಗೆ ಕೇಳಿದಾಗ ಕೊಡಿ. ಏಯ್ ತಾಳ್ ಲೆಕ್ಕ ಹಾಕ್ತಾವ್ರ ಅವ್ರು. ಹೇಳಿ ಸರ್. 5000. 5,000 ಕೊಡ್ತಾರೆ ಸರ್. ಓಕೆ, ಲಾಕ್ ಮಾಡೋದಾ? ಅವ್ರನ್ನ ಯಾಕೆ ಲಾಕ್ ಮಾಡ್ತೀರಾ? ಅವ್ರ ಪಡಗೋರು ನಿಂತಿರ್ಲಿ ಬಿಡಿ. ಏನ್ ಸರ್ ನಿಮ್ದು ಗೋಳು? ನಮ್ ಪಡೆ ನಾನು ನಿಂತಿದ್ದೀನಪ್ಪ, ಜಾಗ ಖಾಲಿ ಇತ್ತು ನಿಂತ್ಕೊಂಡೆ. ಓಕೆ, ಈಗ 1 ವರ್ಷ ಆಗಿದೆ ಮದ್ವೆ ಆಗಿ, 2 ಉತ್ತರ ನಾವು ಲಾಕ್ ಮಾಡ್ಕೊಂಡು ಆಯ್ತು. ನಿಮ್ ಹೆಂಡ್ತಿನ ಬನ್ನಿ ಸರ್, ಇಲ್ಲಿ ಬನ್ನಿ, ಆ ಕಡೆ ತಿರುಗಿ ಸರ್. ಏನಂತ ಕರಿತೀರಾ? ಜೋರಾಗಿ ಕರೀರಿ ಸರ್. ಅಮ್ಮು ಅಮ್ಮು. ಮದ್ವೆ 1 ವರ್ಷ ಆಯ್ತಲ್ವ ಸರ್? ಆಯ್ತು. ಅವ್ರನ್ನ ನೋಡ್ತಿರ್ತೀವಿ, ಒಂದ್ ಸ್ವಲ್ಪ ಟೈಮನ್ನು ನೋಡ್ತಾರೆ. ಹಾ, ವೈಷ್ಣವರೇ ಮದ್ವೆ ಆಗಿ 1 ವರ್ಷ ಆಗಿದೆ ಹೌದು ಅಲ್ವಾ? ಡೈರೆಕ್ಟ್ ಆಗಿ ಕ್ವಶನ್ ಬಂದ್ಬಿಡ್ತೀನಿ. ಹಾ, ಸರ್. ನಿಮ್ ಯಜಮಾನರದ್ದು ಇದು ಎಷ್ಟನೇ ಮದ್ವೆ? ಒಂದೇ ಓಕೆ, ಈಗ ಮದ್ವೆ ಆಗಿ 1 ವರ್ಷದಲ್ಲಿ ಹಾ ಸರ್. ನೀವು ಒಂದಷ್ಟು ಪ್ಲೇಸ್ ಗಳಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರ. ಹಾ, ಸರ್. ಹೋಗಿ ಬಂದಿರ್ತೀರಾ, ಹಾ ಸರ್. ಹತ್ರದಲ್ಲೇ ಗೋವಾ ಇದೆ, ಹೋಗಿ ಬಂದ್ಬಿಡ್ತೀರಾ. ನನಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು ಇಲ್ಲೇ ಹತ್ರ ಗೋವಾ ಅಂತ. ಈಗ ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಅಲ್ಲಿಗೆ ಇನ್ನೂ ಹೋಗಕ್ಕಾಗಿಲ್ಲ. ಗೋವಾ ಸರ್. ಗೋವಾ ಗೋವಾ ಕರೆಕ್ಟ್. 1 ವರ್ಷ ಆದ್ರೂ ಗೋವಾ ಕರ್ಕೊಂಡು ಹೋಗಿಲ್ವಾ ಮೇಡಮ್ ಇವರು? ವೆರಿ ಬ್ಯಾಡ್. ಮದ್ವೆ 1 ವರ್ಷ. Bad. ಮೇಡಮ್ ಒಂದ್ ಮಾತು ಹೇಳ್ತೀನಿ, ಸಿದ್ದೇಶ್ವರನ ಆಶೀರ್ವಾದ ಇದ್ರೆ ಗೋವಾ ಕರ್ಕೊಂಡು ಹೋಗ್ತಾರ. ಅರ್ಕೆ ಕಟ್ಕೊಳ್ಳಿ ನೀವು ಬೇಕಾರೆ ಅಲ್ಲಿಗೆ, ಗೋವಾ ಹೋಗ್ತಾರೆ. ಈಗ ಎರಡನೇ ಪ್ರಶ್ನೆ, ಹಾ ಈಗ ಮದುವೆಗೆ 1 ವರ್ಷ ಆಗೈತಲ್ವಾ? ಹಾ ಸರ್. ನಿಮ್ ಯಜಮಾನ್ರು ತಿಂಗಳಿಗೆ ಹಾ ಸರ್. ನಿಮಗೆ ಖರ್ಚಿಗೆ ಅಂತ ಎಷ್ಟು ದುಡ್ಡು ಕೊಡ್ತಾರೆ? ಒಂದು ಅಂದಾಜ್ ಅಂದ್ರೆ 2,000 3,000 ಕೊಟ್ಟಿರ್ತಾರೆ. ಅಲ್ಲ, ಈಗ ಎಷ್ಟು ಸಾವಿರ ರೂಪಾಯಿ ಲಾಕ್ ಮಾಡೋದು ಹೇಳಿ ಕರೆಕ್ಟಾಗಿ ಇನ್ನೊಂದ್ಸಲ ಯೋಚನೆ ಮಾಡಿ ಹೇಳಿ. ಪರವಾಗಿಲ್ಲ, 3,000 ಮಾಡ್ಲಾ 2,000 ಮಾಡ್ಲಾ? ಬೇಗ ಹೇಳ್ಬೇಕು, ಟೈಮ್ ಹೋಗ್ತದೆ. 5,000. ಹಾ? 5,000. 5,000? ಹಾ 5,000 ರೂಪಾಯಿ ಲಾಕ್ ಮಾಡೋಣ. Yes, sir. ಫಿಕ್ಸಾ? ಫಿಕ್ಸ್. ಓಕೆ ಸರ್, ಆಲ್ ದ ಬೆಸ್ಟ್. ನಿಮ್ಗೆ ಗೊತ್ತಾಗಿದೆ, ಆ ದೇವಸ್ಥಾನಕ್ಕೆ ಹೋಗಿ ಹಂಗೆ ಗೋವಾ ಬಂದ್ಬಿಡಿ ಸರ್. ಧನ್ಯವಾದಗಳು. ಓಕೆ, ನಮ್ಮ ಮುಂದಿನ ದಂಪತಿಗಳು ರಾಹುಲ್ ದಂಪತಿ, ದಯವಿಟ್ಟು ಬರ್ಬೇಕು. ಯಾರು ಇಲ್ಲಿ ಇರ್ತೀರಾ, ಯಾರು ಹೊರಗಡೆ ಹೋಗ್ತೀರಾ? ಮೇಡಮ್ ಅವ್ರು ಹೋಗ್ತಾರಾ? ಅವ್ರದ್ದು ಕೇಳಬೇಕಲ್ಲ ನಾವು. ಅವ್ರು ಹೋಗ್ತಾರೆ. ನಾನು ಹಾ. ಹಾ, ಹೋಗಿ ಓಕೆ ಮೇಡಮ್. ಮೇಡಮ್. ಡಿಫ್ರೆಂಟ್ ಆಗಿ ನಡೀತಾ ಇದೆ ಇಲ್ಲಿ. ಓಕೆ, ನಿಮ್ಮ ಮೊದಲ ಪ್ರಶ್ನೆ, ನಿಮ್ಮ ಹೆಂಡತಿ ಜೀವನದಲ್ಲಿ ಒಂದು ದಿನ, ಯಾವ್ದಾದ್ರು ಒಂದು ದಿನ, ಅದು ಖುಷಿ ದಿನ ಆಗಿರ್ಬೋದು ಅಥವಾ ದುಃಖದ ದಿನ ಆಗಿರ್ಬೋದು, ಅದೊಂದು ದಿನನ ಮರೆಯೋದಕ್ಕೆ ಇಷ್ಟ ಪಡದೇ ಇರುವಂತ ದಿನ ಯಾವುದು? ಮ್ಯಾರೇಜ್. ಮ್ಯಾರೇಜ್. ನಮ್ಮ ಮದುವೆ. ನಿಮ್ ಮದ್ವೆ ಆಗಿದ್ದ ದಿನ ಅವ್ರು ಮರೆಯೋದಕ್ಕೆ ಇಷ್ಟ ಪಡೋದಿಲ್ಲ. ಲಾಕ್ ಮಾಡೋದಾ? ಲಾಕ್ ಮಾಡಿ. ಡೈಲಿ ನೀವು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀರಲ್ಲ, ಎಷ್ಟೊತ್ತಿಗೆ ಬರ್ತೀರಾ ಸರ್ ಅಂದಾಜ್? ಎವ್ರಿ ಡೇ ಈವ್ನಿಂಗ್ ರೌಂಡ್ ಅಬೌಟ್ 5 o'clock. 5:30. 5:30 5:30 round about. 5:30 ಸರ್? 5, 6 like 6 counted by 6. 6. ಓಕೆ, ಈಗ ಉತ್ತರ ಚೇಂಜ್ ಮಾಡಿದಾರೆ, 6 ಗಂಟೆ ಅಂತ ಹೇಳಿದ್ದಾರೆ. ಓಕೆ, ಲಾಕ್ ಮಾಡೋದಾ? ನಿಮ್ಮ ಹೆಂಡತಿಯನ್ನ ಕನ್ನಡದಲ್ಲಿ ಕ್ಯೂಟ್ ಆಗಿ ಏನಂತ ಕರಿತೀರಾ? ಕರೀರಿ. ಶೋನು. ನನ್ನ ಮೊದಲನೇ ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಆ ಒಂದು ದಿನನ ಮರೆಯಕ್ಕೆ ಆಗಲ್ಲ ಅನ್ನೋ ಅಂತ ದಿನ ಯಾವುದು? ನಾವು ಡಿಸ್ಟಿಂಕ್ಷನ್ ವೆಡ್ಡಿಂಗ್ ಆಗಿದ್ವಿ ಆ ದಿನ, ಮದುವೆ ಡೆಸ್ಟಿನೇಷನ್ ವೆಡ್ಡಿಂಗ್. ಹಾ ಹಾ ಹಾ. ಸೊ ಅದು ದಿನ ಮಾತ್ರ ನಮ್ ಮರೆಯಕ್ಕಾಗಲ್ಲ. ಓಕೆ. ಬಿಕಾಸ್ ನಾವು ಅದನ್ನ ತುಂಬಾ ದಿನ ಪ್ಲಾನ್ ಮಾಡ್ಕೊಂಡು ಮಾಡಿದ್ವಲ್ಲ ಆ ದಿನ. ಸೊ ಹಂಗಾಗಿ ಆ ಎಷ್ಟೋ ದಿನ- ವರ್ಷಗಳು ಪ್ಲಾನ್ ಮಾಡಿ ನಾವು ಆಗಿದ್ ಮದ್ವೆ ಅಲ್ವಾ. ಓ, ಎಷ್ಟು ವರ್ಷ ಲವ್ ಮಾಡ್ತೀರಿ ಮೇಡಮ್? ಸೊ ನಾವು 11 ವರ್ಷ ಮಾಡಿದ್ದು. 11 ವರ್ಷ ಲವ್ ಮಾಡಿರೋದ? ಈಗ ಎರಡನೇ ಪ್ರಶ್ನೆ, ನಿಮ್ಮ ಯಜಮಾನ್ರು ಸಂಜೆ ಮನೆ ಬರ್ತಾರಲ್ಲ, ಡೈಲಿ ಡ್ಯೂಟಿ ಮುಗಿಸ್ಕೊಂಡು ಡೈಲಿ ಮನೆಗೆ ಎಷ್ಟು ಗಂಟೆಗೆ ಬರ್ತಾರೆ? ಸರ್ ಅವರು ಒಂದು 6 o'clock ಅರೌಂಡ್ ಬರ್ತಾರೆ ಸರ್. ಓಕೆ ಮೇಡಮ್, 2 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ. ನಮ್ಮ ಅಧ್ಯಕ್ಷರು ಕೇಳಿಸ್ಕೊಂಡವ್ರೆ, ಏನಿರುತ್ತೆ ಅಂತ ನೋಡ್ಬಿಟ್ಟು ಹೇಳೋಣ. ಸರ್ ಶೂರ್. ಥ್ಯಾಂಕ್ ಯು. ಓಕೆ, ಈಗ ನಮ್ಮ ಮುಂದಿನ ಹಾಗೂ ಕೊನೆಯ ಜೋಡಿಯನ್ನ ಕರೆಯುವಂತ ಸಮಯ. ವಿನುತಾ ಹಾಗೂ ಸದಾಶಿವ ಅವರು ದಯವಿಟ್ಟು ಬನ್ನಿ. ಓಕೆ, ಇಲ್ಲಿ ಯಾರು ಇರ್ತೀರಾ? ನಾನು ಇರ್ತೀನಿ. ನೀವಿಲ್ಲೇ ಇರ್ತೀರಾ? ಹಾ, ಇಲ್ಲೇ ಇರ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಂತಾರೆ ಸರ್. ಶೋರ್. ನಿಮ್ಮ ಯಜಮಾನರಿಗೆ ನೀವು ಯಾವ ಬಣ್ಣದ ಸೀರೆ ಉಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ? ವೈಟ್ ಗ್ರೀನ್ 2 ಹೇಳ್ತಾರೆ, ಆದ್ರೆ ಗ್ರೀನ್ ಕಲರ್. ಗ್ರೀನ್ ಕಲರ್ ಸೀರೆ ಉಟ್ಕೊಂಡ್ಬಂದ್ರೆ
ಹಾ ತುಂಬಾ ಚೆನ್ನಾಗಿ ಚೆನ್ನಾಗ್ ಕಾಣಿಸ್ತೆ ಅಂತ ಕಾಣ್ತೆ, ಹೇಳ್ತಾರೆ. ಓಕೆ, ನಿಮ್ ಯಜಮಾನರು ಇಲ್ಲಿ ತನಕ ನಿಮ್ ಹತ್ರ ಎಷ್ಟು ಕೈ ಸಾಲ ಮಾಡೋದು? ಸಾಲ ಹ್ಮ್ 500 1,000 ಹಂಗ್ ಕೇಳ್ತಾರೆ ಅಷ್ಟೇ. ಇಲ್ಲಿ ತನಕ ಇಲ್ಲಿ ತನಕ ಅಲ್ಲ, ಓವರ್ ಆಲ್ ಆಗಿ ಅಷ್ಟೇನ ಕೇಳಿರೋದು? ಅಷ್ಟೇ ಕೇಳೋದು. ಈಗ 500 1,000ನ 1,000 1,000 ಕೇಳಿರ್ಬೋದು. 1,000 ಕೇಳ. ಓಕೆ, ಏನಂತ ಕರಿತೀರಾ ಇದು? ಎಲ್ಲರ ಮುಂದೆ ರೀ ಅಂತೀನಿ, ನಾವ್ ಸಪ್ರೇಟ್ ಇದ್ದಾಗ ಸದು ಅಂತ ಕರಿತೀನಿ. ಎಲ್ರ ಮುಂದೆ ಇಲ್ಲ ಅನ್ಕೊಬಿಟ್ಟು ಕರೀರಿ, ಪ್ರೀತಿಯಿಂದ ಏನ್ ಕರಿತೀರೋ ಅದನ್ನ. ಸದು ಸದು. ನಿಮ್ಮ ಹೆಂಡತಿ ಯಾವ ಕಲರ್ ಸೀರೆ ಉಟ್ರೆ ನಿಮ್ಗೆ ತುಂಬಾ ಇಷ್ಟ? ಗ್ರೀನ್ ಕಲರ್. ಗ್ರೀನ್ ಕಲರ್. ಎಲ್ಲ ಗಂಡಸರು ಮನೆಯಲ್ಲಿ, ಹೊರಗಡೆ ಅಲ್ಲ, ಮನೇಲಿ ಹೆಂಡ್ತಿರ ಹತ್ರ ಅವಾಗ ಏನೋ ಖರ್ಚಿಗೆ ಸ್ವಲ್ಪ ಕಮ್ಮಿ ಆದಾಗ ದುಡ್ಡು ಸಾಲ ಇಸ್ಕೊಳ್ಳೋದು ಇದ್ದಿದ್ದೆ ಗಂಡ ಹೆಂಡ್ತಿಲಿ. ಇಲ್ಲಿವರೆಗೂ ನಿಮ್ ಹೆಂಡತಿ ಹತ್ರ ನೀವು ಕೈ ಸಾಲ ಅಂತ ಎಷ್ಟು ಇಸ್ಕೊಂಡಿದ್ದೀರ? ಹಾಗೇನು ಇಸ್ಕೊಂಡಿಲ್ಲ, ಜಸ್ಟ್ 1,000 2,000 ಏನಾದ್ರೂ ಇಸ್ಕೊಂತಿರ್ಬೋದು. 1 ನಿಮಿಷ. 2,000 3,000 2,000 3,000 ಮೇ ಬಿ 2,000. 2,000. ಓಕೆ, 2,000 ಲಾಕ್ ಮಾಡ್ಲಾಗತ್ತೆ. ಗ್ರೀನ್ ಸ್ಯಾರಿ 2,000 ಇಸ್ಕೊಂಡಿರ್ಬೋದು ಮ್ಯಾಕ್ಸಿಮಮ್. ಓಕೆ, ಈಗ ಲೋಗಿ ಗ್ರೀನ್ ಸ್ಯಾರಿ ಕೆಂಪು ಸ್ಯಾರಿ ತರ ಕಾಣಿಸುತ್ತೆ ಮೇಡಮ್, ಕರ್ಕೊಂಡು ಹೋಗಿ. ಓಕೆ, ಈಗ ಈ ಸಂಚಿಕೆಯ ಎಲ್ಲಾ ಸುತ್ತುಗಳು ಮುಗಿದಿದೆ. ಈಗ ಆದರ್ಶ ದಂಪತಿಗಳು ಅನ್ನೋ ಒಂದು ಪಟ್ಟ ಯಾವ ಜೋಡಿಗೆ ಸಿಗುತ್ತೆ ಅನ್ನೋದು ಕಾತರದಿಂದ ಕಾದು ನೋಡ್ಬೇಕಾಗಿದೆ. ಸೊ ಈ ಸಂಚಿಕೆಯ ವಿನ್ನರ್ ಆಗಿ ಆದರ್ಶ ದಂಪತಿ ಪಟ್ಟವನ್ನ ಮುಡಿಗೇರಿಸ್ತಾ ಇರೋರು ಪೂಜಾ ರಾಹುಲ್. ನನಗೆ ನೀ ಪರ್ಮನೆಂಟು ಎನ್ನುವ ಜೋಡಿಗಳಿಗೆ ಪರ್ಫೆಕ್ಟ್ ವೇದಿಕೆ ಎಲ್ಲುಂಟು. ಸಪ್ತಪದಿ ಕುಳಿತ ಮೇಲೆ ಬದುಕಿನ್ನು ಹಾಲು ಜೇನು ಆಗಲು ಸಿದ್ಧರು ನಾವು ಇಂದಿಗೂ ಎಂದೆ. ಅದ್ಭುತವಾಗಿ ಈ ಸಂಚಿಕೆ ಮುಕ್ತಾಯ ಮಾಡಿದೀವಿ. ಎಲ್ಲರೂ ಕೂಡ ಅದ್ಭುತವಾಗಿ ಆಟ ಆಡಿದ್ರಿ. ಎಲ್ಲರೂ ಕೂಡ ಆದರ್ಶ ದಂಪತಿಗಳೇ. ಹಾಗೆ ಬಂದಿರುವಂತ ಆಡಿಯನ್ಸ್ ಕೂಡ ಬಹಳ ಸಪೋರ್ಟ್ ಕೊಟ್ರಿ. ಹಾಗೆ ಕಾರ್ಯಕ್ರಮ ನೋಡ್ತಾ ಇರುವಂತ ನೀವೆಲ್ಲರೂ ಕೂಡ ಭಾಗವಹಿಸಬಹುದು. ನಾವು ನಿಮ್ಮೂರಿಗೂ ಬರ್ತೀವಿ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಈ ಸಂಖ್ಯೆಗೆ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ವಿಡಿಯೋನ ಕಳಿಸ್ಕೊಡ್ಬೇಕು. ಆಗ ನಮ್ಮ ತಂಡದವರು ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಇದಿಷ್ಟು ಇವತ್ತಿನ ಈ ಸಂಚಿಕೆ. ನೀವು ನೋಡ್ತಾ ಇದ್ದೀರಾ ಆದರ್ಶ ದಂಪತಿಗಳು.